चिदंबर महाराज जय जय चिदंबर महाराज, चिदंबर महाराज जय जय चिदंबर महाराज, हर बड़ गरीब नवाज जय जय चिदंबर महाराज, चिदंबर हरि जय जय चिदंबर हरि, चिदंबर हरि जय जय चिदंबर हरि, शिव 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 सांब चिदंबर, हर 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 सांब चिदंबर, शिव 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 सांब चिदंबर, हरि हर हरि हर सांब चिदंबर। बोला चिदंबर राजा राम महाराज की जय। जय चिदंबर, जय चिदंबर। गुरुजी स्टार्ट ಮಾಡ್ತೀನಿ ಶಿವಚಿ. ಜೈ ಚಿದಂಬರ. ಎಲ್ಲರಿಗೂ ದಂಡವತ್ ಪ್ರಣಾಮ. राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा, गुरुर् साक्षात् परब्रह्म तस्मै श्री गुरुवे नमः। गुरुर् साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಹರಿಹರ ಹರಿಹರ ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಹರ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ, ಶಿವ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಭಕ್ತ ಶ್ರೇಷ್ಠ ದಾಸ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರುದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡೋತ ಪ್ರಣಾಮಗಳು.
ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಅಪೂರ್ವವಾದಂತಹ ಅಭಂಗ ಸತ್ಸಂಗ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರತಿನಿತ್ಯದಲ್ಲೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಒಳ್ಳೆಯ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದಿರಿಗೆ, ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನೀವುಗಳೆಲ್ಲ ಆ ಮಹಾಸ್ವಾಮಿಯ ಕೃಪೆಯಿಂದ, ಆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆಯಿಂದ ಇವತ್ತ ಮತ್ತೊಂದು ದಾಸಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಅಭಂಗದ ಕುರಿತಾಗಿ ನೀವುಗಳೆಲ್ಲ ಚಿಂತನೆ ಮಾಡೋಣ. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರಿ ಅಂತ. ಅಂದ್ರೆ ಸಂತರ ಒಂದು ವಿಭೂತಿ ಹೆಂಗಿರ್ತ ಅಂದ್ರೆ ಜಗತ್ತಿನ ಜೀವಿಗಳು ಉದ್ಧಾರ ಆಗಲಿ ಅನ್ನುವಂಥ ಒಂದೇ ಒಂದು ಕಳಕಳಿಯಿಂದ ತಮಗಾಗುವಂತಹ, ಶರೀರಕ್ಕಾಗುವಂತಹ, ಪ್ರಪಂಚಕ್ಕಾಗುವ ಯಾವುದೇ ಕಷ್ಟಗಳನ್ನು ಲೆಕ್ಕಕ್ಕೆ ಹಾಕಲಾರ್ದ ಪ್ರತಿಯೊಬ್ಬ ಜೀವಿಗಳು ಉದ್ಧಾರ ಆಗಲಿ, ಪಾಮರನು ಉದ್ಧಾರ ಆಗಲಿ, ಮುಮುಕ್ಷನು ಉದ್ಧಾರ ಆಗಲಿ, ಸಾಧಕರು ಉದ್ಧಾರ ಆಗಲಿ, ಪ್ರತಿಯೊಂದು ಜೀವಿಯು ಹೆಣ್ಣಲ್ಲ, ಹೆಣ್ಣು ಗಂಡು ಹುಡುಗರು ಎಲ್ಲ ಪ್ರತಿಯೊಂದು ಯಾರ್ಯಾರು ಈ ಒಂದು ಭೂಮಿಗೆ ಮನುಷ್ಯ ಜನ್ಮ ತಗೊಂಡು ಬಂದಾರಲ್ಲ ಅವರೆಲ್ಲರೂ ಉದ್ಧಾರ ಆಗಲಿ ಅನ್ನುವಂಥ ಒಂದು ಅಪಾರವಾದ ಕಳಕಳಿ ಇರ್ತದಂತ ಹೇಳಿ ಆಗಿ ಹೋದಂಥ ಜ್ಞಾನಿಗಳು, ಸಂತರು, ಮಹಾತ್ಮರು, ದಾಸರು ಇವರೆಲ್ಲ ಏನು ಮಾಡಿದರು ಅಂದ್ರೆ ತಮಗ ಆಗಿರುವಂತಹ ಅನುಭವಗಳನ್ನ ಅಭಂಗ ರೂಪದೊಳಗ, ಪದ್ಯ ರೂಪದೊಳಗ, ಗದ್ಯ ರೂಪದೊಳಗ ಬರೆದಿಟ್ಟು ಮುಂದಿನ ಒಂದು ಜನಾಂಗಕ್ಕೆ, ಮುಂದಿನ ಒಂದು ಪೀಳಿಗೆಗೆ ಇದೊಂದು ಏನಪ್ಪಾ ಅಂದ್ರೆ ಅವರಿಗೆ ದಾರಿ ದೀಪ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಆ ಸಮಯದೊಳಗೆ ನಾವು ಕಲ್ಪನಾ ಮಾಡಿದೇವಂದ್ರೆ, ದಾಸ್ ರಾಜಾರಾಮ್ ಮಹಾರಾಜರ ಸಮಯದೊಳಗೆ ನಾವು ನೋಡಿದೇವಂದ್ರೆ, ಅಥವಾ ಅದಕ್ಕಿಂತ ಹಿಂದೆ ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಅವತಾರ ಕಾರ್ಯದ ಸಮಯದೊಳಗೆ ನೋಡಿದೇವಂದ್ರೆ, ಸಂತ ತುಕಾರಾಮರಾಗಲಿ, ಮಾೌಲಿ ಜ್ಞಾನೇಶ್ವರರಾಗಲಿ, ಸಂತ ಏಕನಾಥ್ ಮಹಾರಾಜರು, ಶಾಂತಿ ಬ್ರಹ್ಮ ಏಕನಾಥ್ ಮಹಾರಾಜರಾಗಲಿ, ಇವರೆಲ್ಲರೂ ಏನು ತಮಗಾದಂತಹ ಅನುಭವವನ್ನು ಗ್ರಂಥ ರೂಪದೊಳಗೆ ಬರೆದಿಡಬೇಕಾತಂದ್ರೆ ಅವರು ಆ ಸಮಯದೊಳಗೆ ಕೈಲೇ ಬರೀಬೇಕಾಗ್ತಿತ್ತು, ಕೈಲೇ ಬರೆಸ್ಬೇಕಾಗ್ತಿತ್ತು. ಅಂತ ಒಂದು ಏನಪ್ಪಾ ಅಂದ್ರೆ ಕಠಿಣ ಕಾರ್ಯದು. ಆ ಸಮಯದೊಳಗೆ ಕಾಗದ, ಆಮೇಲೆ ದಾರ, ಅಂಟು, ಆಮೇಲೆ ಬೈಂಡಿಂಗ್ ಮಾಡೋದು, ಆಮೇಲೆ ಗಲಗ, ಮಸಿ ಇವನ್ನೆಲ್ಲನೂ ಸ್ವತಃ ತಯಾರು ಮಾಡಿಕೊಂಡು ಬರೀಬೇಕಾಗ್ತಿತ್ತು. ಇಷ್ಟೊಂದು ಶ್ರಮ ಪಟ್ಟುಕೊಂಡು ಇಷ್ಟೊಂದು ಏನಪ್ಪಾ ಅಂದ್ರೆ ಮುಂದಿನ ಪೀಳಿಗೆಗೆ ಒಂದು ಆಧಾರಭೂತ ಆಗಿರುವಂತಹ ಮಹಾನ್ ಅನುಭವಗಳನ್ನು, ತಮ್ಮ ಅನುಭವಗಳನ್ನು ಹಂಚಿಕೊಂಡಾರಲ್ಲ. ಕಾಯವಾಣವಾತ ಅನ್ನ ಪೂರೇ ವಾಣಿ. ತುಕಾರಾಮ್ ಮಹಾರಾಜರಂತಾರೆ, ಏನು ಅಂತಹ ಸಂತರ ಬಂದ ಉಪಕಾರವನ್ನ ಏನಂತ ವರ್ಣ ಮಾಡಲಿ, ಆ ವರ್ಣ ಮಾಡ್ಲಿಕ್ಕೆ ನನ್ನ ವಾಣಿನೇ ನಿಂತು ಹೋಗಿಬಿಡ್ತದ ಅಂತ. ಅಂದ್ರ ನಪುರೇ ವಾಣಿ, ಈ ವಾಣಿ ಸಾಲುವುದಿಲ್ಲ. ಮಾತಿನಿಂದ, ಶಬ್ದಗಳಿಂದ ಇವನ್ನ ಆ ಸಂತ ಮಹಾತ್ಮರ ಒಂದು ಮಾಡಿದಂಥ ಉಪಕಾರವನ್ನು ಸ್ಮರಣ ಮಾಡೋದು ಅಂದ್ರೇನು, ಅದನ್ನು ನಾವು ತೀರಿಸ್ಲಿಕ್ಕೆ ಆಗುವುದಿಲ್ಲ, ಅದನ್ನು ವರ್ಣ ಮಾಡ್ಲಿಕ್ಕೆ ಆಗುವುದಿಲ್ಲ. ಸಮರ್ಥರಂತಾರ, ಜೇ ನಾಹಿ ತ್ರೈಲೋಕಿ ದಾನತೆ ಕರಿತಿ ಸಂತ ಸಜ್ಜನ. ಈ ಮೂರೂ ಲೋಕದೊಳಗೆ ಕೊಡ್ಲಾದಂತ ದಾನವನ್ನ ಈ ಸ್ವಂತ ಸಜ್ಜನರು ನಮಗ್ ಕೊಟ್ಟು ಹೋದ್ರು. ಅವ್ರ ಹಾಕಿಕೊಟ್ಟ ಮಾರ್ಗದೊಳಗ ಅಹೋ ಬೋಲಿಲೇಜೆ ಋಷಿ ಅಂತ ತುಕಾರಾಮ್ ಮಹಾರಾಜರಂತಾರ, ಅಹೋ ಬೋಲಿಲೇಜೆ ಋಷಿ ಸಾಚ ಭಾವೇ ವರ್ತಾಯ. ಮಹಾತ್ಮರು ಹೇಳಿ ಹೋದಂಗ ನೀವು ನಡೀರಿಪ್ಪ ಅಂತ ಹೇಳ್ತಾರ. ಅಂಥ ಒಂದು ಭಾವ ತುಂಬಿದ ಭಕ್ತಿಯನ್ನ ಆ ಮಹಾತ್ಮರೆಲ್ಲರೂ, ಆ ಶರಣರು, ಸಂತರು ಇವರೆಲ್ಲರೂ ಮಾಡಿ ಆ ಭಾವದ ಇದಕ್ಕಾಗಿ ಆ ಭಾವದಿಂದನೇ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಟ್ರು ಅವರು. ಏನ್ರಿ ತುಕಾರಾಮ್ ಮಹಾರಾಜರು ಬಾರಾಭಂಗದಾಗ ಅಂತಾರ, ಧರುಣಿ ಕೇಶವ ಆಣಾಭಾವ ಬಳೆ ಅಂತ.
ಆ ಭಗವಂತನನ್ನ, ಆ ಮಹಾಸ್ವಾಮಿಯನ್ನ ನೀವು ಹೆಂಗ್ ಮಾಡ್ರಿ ಅಂದ್ರ ನಿಮ್ಮ ಶುದ್ಧ ಭಾವದಿಂದ ಅವನನ್ನು ಬಂಧಿಸಿ ನಿಮ್ಮ ಕಡೆ ಅವಂಗ ಬರುವಂಗ್ ಮಾಡ್ಕೊಡ್ರಿ ಅಂದ್ರ. ಭಾವದಿಂದ ಮಾತ್ರ ಭಗವಂತ ಭಾವಕ್ಕೆ ಒಲಿತಾನ ಹೊರತಾಗಿ ಜ್ಞಾನಕ್ಕೂ ಒಲಿಯುವುದಿಲ್ಲ, ಮತ್ತು ಯಾವುದಕ್ಕೂ ಭಗವಂತ ಒಲಿತಾನಂತ ತಿಳ್ಕೊಳಿಕ್ ಬರುವುದಿಲ್ಲ. ಕೇವಲ ಭಗವಂತ ಭಾವಾಚ ಬುಕೇಲು ಅಂತ ಅವಾಗ ಹಸದು ಬಿಟ್ಟಾನ. ಭಾವ ತುಂಬಿದ ಭಕ್ತರನ್ನ ಸಂಬಂಧ ಎಂತೆಂಥ ಒಂದು ಅಗದಿ ಕಡಿಮೆ ತರದಂಥ ಅವತಾರಗಳನ್ನು ಸಹಿತ ತೊಟ್ಟುಕೊಂಡು ಬಂದ. ಅಂಥ ಒಂದು ಸಣ್ಣ ಏನಪ್ಪಾ ಅಂದ್ರೆ ಅಂಥ ಒಂದು ಅತಿ ಇದ್ರಂಥ ಶಿಷ್ಯರ ಮನೆಗೂ ಸಹಿತ ಅವ ಹೋದ. ಈಗ ನೋಡ್ರಿ, ವಿದುರನ ಮನೆಗೆ ಹೋದ್ರ ವಿದುರನ ಮನೆಗೆ ಹೋಗಿ ಅಂಬಲಿ ಕುಡ್ದ. ಆ ಗೋಪಾಲಕರ ಜೊತೆ ಕುತ್ಕೊಂಡು ಊಟ ಮಾಡಿದ. ಇವೆಲ್ಲ ಅವರವರ ಭಾವಕ್ಕಾಗಿ ಮಾಡಿದ ಅಂದ್ರ ಭಾವಾಚ ಬುಕೇಲು ಅಂತ ಸದ್ಗುರುನಾಥ್. ಅದಕ್ಕೆ ಭಾವ ತುಂಬಿದ ಭಕ್ತಿ ಏನದಲ್ಲ ಅದು ಭಗವಂತಗ ಸೇರ್ತದ. ಭಗವಂತಗ ಅದು ಬೇಕು ಅಂತ ನಾವು ಭಗವಂತ ಮಹಾಸ್ವಾಮಿ ಅಂತಾನ, ನಿನ್ನ ಭಕ್ತಿ ಹೆಂಗಿರ್ಬೇಕಂದ್ರ ಭಾವ ತುಂಬಿರಬೇಕು. ಯಾವಾಗಲೂ ನಾನು ನಿನ್ನ ಹೃದಯದೊಳಗೆ ಇದ್ದನನ್ನುವಂತಹ ಒಂದು ಅಪೂರ್ವವಾದಂಥ ಭಾವವನ್ನು ನೀನು ನಿರ್ಮಾಣ ಮಾಡ್ಕೋಬೇಕಂತಾರವ್ರು. ಮಹಾಸ್ವಾಮಿ ನಮಗೆ ಮುರುಗೋಡ್ದಾಗಿದ್ದಾರ, ಫೋಟೋದೊಳಗಿದ್ದಾರ, ಅಥವಾ ಅಲ್ಲೆಲ್ಲೆಲ್ಲಿ ಏನು ಮಠಾದಿಗಳವ ಅಲ್ಲಿದ್ದಾರ ಅಂತಲ್ಲ. ಮಹಾಸ್ವಾಮಿ ನನ್ನ ಹೃದಯದೊಳಗೆ ಕೂತಾನ. ಅಷ್ಟೇ ಅಲ್ಲ, ಎಲ್ಲರ ಹೃದಯದೊಳಗೂ ಅವನೇ ಇದ್ದಾನೆ, ಎಲ್ಲ ಚರಾಚರದೊಳಗೂ ಅವನೇ ಇದ್ದಾನ ಅನ್ನುವಂಥ ಇಷ್ಟೊಂದು ಭಾವ ತುಂಬಿ ಆ ಸದ್ಗುರುನಾಥನ ಭಕ್ತಿ ಮಾಡಿದ್ರೆ ಮಾತ್ರ ಸದ್ಗುರುನಾಥನ ಸ್ವರೂಪ ಸಾಕ್ಷಾತ್ಕಾರ ನಮಗೆ ಆಗ್ತದೆ ಅಂತಾರು. ಮಹಾಸ್ವಾಮಿಯ ರೂಪದ ಬಗ್ಗೆ ನಾವು ಬೇಕಾದಷ್ಟು ತಿಳ್ಕೋಬಹುದು, ಆದ್ರೆ ರೂಪ ಇದು ಕೊನೆ ತನಕನೂ ಇರುವಂತಹದ್ದಲ್ಲ ಅಂತಾರು. ಮಹಾಸ್ವಾಮಿಯ ಸ್ವರೂಪ ಏನದಲ್ಲ ಅದು ನಿರ್ಗುಣ ಸ್ವರೂಪದ, ನಿರಾಕಾರ ಸ್ವರೂಪದ, ನಿರಂಜನ ಸ್ವರೂಪದ, ನಿರ್ವಿಕಲ್ಪ ಸ್ವರೂಪದ, ನಿರ್ವಿಕಾರ ಸ್ವರೂಪದ. ಇಂಥ ನಿರ್ವಿಕಾರ ಪರಬ್ರಹ್ಮನ ಒಂದು ಸ್ವರೂಪದ ಅನುಭೂತಿ ನಿಮಗಾಗಬೇಕಾಗಿತ್ತಂದ್ರೆ ನೀನು ಸಗುಣ ರೂಪದ ಮೇಲೆ ಭಾವ ತುಂಬಿ ಭಾವ ಇಟ್ಟುಕೊಂಡು ಆ ರೀತಿ ಭಕ್ತಿ ಮಾಡಬೇಕನ್ನುವಂಥ ವಿಚಾರವನ್ನ ಇವತ್ತಿನ ಒಂದು ಈ ಅಭಂಗದೊಳಗೆ ದಾಸ ರಾಜಾರಾಮ್ ಮಹಾರಾಜ್ ಹೇಳ್ತಾರ. ಇದು ಎದುರಾಗದ ಅಂದ್ರೆ ಗುರುಭಕ್ತಿ ಪರ ಮತ್ತು ಭಕ್ತ ಪರ ಅಭಂಗದೊಳಗ ಈ ಒಂದು ಅಭಂಗ ಬರ್ತದ. ಆ ಅಭಂಗದ ಬಗ್ಗೆ ನಾವು ನೀವುಗಳೆಲ್ಲ ಇವತ್ತು ಚಿಂತನೆ ಮಾಡೋಣ. ಇದು ನಮಗೆಲ್ಲ ಬಹಳ ಮುಖ್ಯದ. ನಾವೆಲ್ಲರೂ ಆ ಸದ್ಗುರುನಾಥನ ಭಕ್ತಿ ಮಾಡ್ಲಿಕ್ಕತ್ತೇವಂದ್ರೆ ನಮ್ಮ ಭಕ್ತಿಯೊಳಗೆ ಏನಿರಬೇಕು, ಭಾವ ಬೇಕು ಅಂತಾರರು. ಅಂಥ ಒಂದು ಭಾವ ತುಂಬಿ ನಾವು ಆ ಭಕ್ತಿಯನ್ನು ಮಾಡಬೇಕು. ಆ ಭಾವ ತುಂಬಿ ಭಕ್ತಿ ಮಾಡಿದ್ರೆ ಭಗವಂತ ಹೆಂಗೆ ಒಲಿತಾನ, ಅದರ ಮಹತ್ವ ಏನದ ಅನ್ನುವಂಥದ್ದನ್ನೇ ಇವತ್ತಿನ ಈ ಒಂದು ಅಭಂಗ ನಮಗೆ ಹೇಳ್ತದ. ರಾಜಾರಾಮ್ ಮಹಾರಾಜರು ಅಂತಾರ, हरी शुद्ध भाव ज्याची चित्ती देव पहावे सर्वाभूती। शुद्ध भाव ज्याची चित्ती देव पहावे सर्वाभूती। तीर्थतयासे वंदिती जगत्याचे पाय पडती। तीर्थतयासे वंदिती जगत्याचे पाय पडती। शुद्ध भाव ज्याची चित्ती देह पावे सर्वाभूती। शुद्ध भावे ज्याचे चित्ती देव पावे सर्वाभूती। जगा पाय तीर्थ घेती संतापाची शुद्ध होती। जग पाय तीर्थ घेती संतापाची शुद्ध होती। शुद्ध भाव ज्याची चित्ती देह पावे सर्वाभूती। शुद्ध भाव ज्याची चित्ती देव पावे सर्वाभूती। पहा साक्ष आहे पुराण म्हणे चिदंबर दास। पहा साक्ष आहे पुराणास म्हणे चिदंबर दास। शुद्ध भाव ज्याची चित्ती देव पाहावे सर्वभूती। शुद्ध भाव ज्याची चित्ती देव पाहावे सर्वभूती। देव पाहावे सर्वभूती। देव पाहावे सर्वभूती। औदुंबर निवासी भक्त अभिमानी राजाधिराज श्री सद्गुरु शिवचिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ।
ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ಇವತ್ತಿನ ತಮ್ಮ ಅಭಂಗದೊಳಗಂತಾರ, ಶುದ್ಧ ಭಾವ ಜ್ಯಾಚಿ ಚಿತ್ತಿ ದೇವ ಪಹಾವೆ ಸರ್ವಾಭೂತಿ, तीर्थ तयासे वंदिती जगत्याचे पाय पडती, जग पाय तीर्थ घेती संतापाशी शुद्ध होती, पहा ಸಾಕ್ಷ आहे ಪುರಾಣಾಸ ಮಣೆ ಚಿದಂಬರ ದಾಸ ಅಂತೇಳಿ ಅನ್ನುವಂತ ಅತ್ಯಂತ ಅಪೂರ್ವವಾದಂತ ಅಮೂಲ್ಯವಾದಂತ ಅಭಂಗ ಇದು. ಯಾಕಂದ್ರ ಭಕ್ತಿ ಎಷ್ಟು ಕಾಲ ಮಾಡಿದ್ರೆ ಏನು, ಭಾವ ನಮ್ಮಲ್ಲಿ ನಿರ್ಮಾಣ ಆಗ್ಲಿಲ್ಲ ಅಂದ್ರೆ ಆ ಭಕ್ತಿಗೆ ಅರ್ಥನೇ ಇಲ್ಲ ಅಂತಾರ ಏನ್ರಿ. ಅದಕ್ಕ ಯಾರ ಭಾವ ಮತ್ತು ಚಿತ್ತ ಇವು ಶುದ್ಧ ಆಗಿರ್ಬೇಕು. ಏನು ನಾವು ಭಕ್ತಿ ಮಾಡೋರು ಹೆಂಗಿರ್ಬೇಕಂದ್ರೆ ನಮ್ಮಲ್ಲಿ ಭಾವನೂ ಅಷ್ಟೇ ಇರಬೇಕು, ಪರಿಶುದ್ಧ ಭಾವ ಇರಬೇಕು, ಅದರ ಜೊತೆ ನಮ್ಮ ಚಿತ್ತನೂ ಅಷ್ಟೇ ಶುದ್ಧವಾಗಿರಬೇಕು. ಸರ್ವಭೂತ ಮಾತ್ರರಲ್ಲಿ ಆ ದೇವರನ್ನೇ ಅರ್ಥಾತ್ ಮಹಾಸ್ವಾಮಿಯನ್ನೇ ಅಥವಾ ತಮ್ಮ ಸದ್ಗುರುಗಳನ್ನ ಸ್ವರೂಪವನ್ನೇ ಕಾಣ್ತಿರಬೇಕು. ಇದು ಭಕ್ತನ ಒಂದು ಮುಖ್ಯ ಲಕ್ಷಣ ಅಂತ. ಮೊದಲೇನಿರಬೇಕು, ಭಕ್ತನ ಭಾವ ಶುದ್ಧ ಇರಬೇಕು, ಚಿತ್ತ ಶುದ್ಧ ಇರಬೇಕು. ಆಮೇಲೆ ಎಲ್ಲಾ ಕಡೆ ಆ ಮಹಾಸ್ವಾಮಿ ಇದ್ದಾನಂತೇಳಿ ಅವನು ಆ ಎಲ್ಲಾ ಕಡೆ ಆ ಮಹಾಸ್ವಾಮಿಯನ್ನ ನೋಡ್ಕೊತ ಮಹಾಸ್ವಾಮಿ ಇದ್ದಾನನ್ನುವಂತಹ ಒಂದು ದೃಢವಾದ ಸಂಕಲ್ಪದೊಂದಿಗೆ ವ್ಯವಹಾರ ಮಾಡಬೇಕು, ದಿವಸ ತೆಗಿಬೇಕು. ಸದಾ ಆ ಮಹಾಸ್ವಾಮಿಯ ಆ ಸದ್ಗುರುನಾಥನ ನಾಮಸ್ಮರಣೆಯನ್ನು ಮಾಡ್ಕೋತ ಇರಬೇಕು. ಇದು ಭಕ್ತನಂತಲ್ಲಿ ಇರುವಂತಹ ಒಂದು ಮುಖ್ಯ ಲಕ್ಷಣ ಅಂತಂತಾರ. ಮೊದಲ ಏನಿರ್ಬೇಕು, ಭಾವಶುದ್ಧ ಇರಬೇಕು. ಭಾವಶುದ್ಧ ಇರುವುದು ಅಷ್ಟು ನಾವು ತಿಳ್ಕೊಂಡಷ್ಟು ಸರಳಿಲ್ಲ. ಯಾಕಂದ್ರೆ ಎಲ್ಲಿವರೆಗೆ ಪರಿಪೂರ್ಣತ್ವ ಅರ್ಥಾತ್ ಒಂದು ಸ್ಥಿತಿಗೆ ಹೋಗೋ ತನಕ ನಮ್ಮ ಭಾವ ಅಶುದ್ಧನೇ ಇರ್ತದೆ. ಅಲ್ಲಿ ತನಕ ನಮಗೇನು ಅನ್ನಿಸ್ತದ, ನಮ್ಮ ಚಿದಂಬರ ಮಹಾರಾಜರೇ ನಮಗೆ ಶ್ರೇಷ್ಠ, ಅಥವಾ ನಮ್ಮ ಗುರುಬಂಧುಗಳೇ ಶ್ರೇಷ್ಠ, ನಮ್ಮ ಗುರು ಭಗಿನಿಯರುಗಳೇ ಶ್ರೇಷ್ಠ, ಉಳುಕಿದವ್ರು ಯಾರೇ ಇದ್ರು ಸಹಿತ ನಮ್ಮ ದೃಷ್ಟಿಯೊಳಗೆ ಅವರು ಶ್ರೇಷ್ಠತ್ವದ ಒಂದು ಕೊಡ್ತೇವ್ ಖರೆ, ಶ್ರೇಷ್ಠರು ಅಂತೇವ್ ಖರೆ. ಆದ್ರೆ ಆಂತರಿಕವಾಗಿ ನಮ್ಮ ಏನಪ್ಪಾ ಅಂದ್ರೆ ಗುರುಬಂಧು ಭಗಿನಿಯರುಗಳನ್ನಾಗಲಿ ಮಹಾಸ್ವಾಮಿಯನ್ನ ಅಷ್ಟೇ ನಾವು ಮಾಡ್ತಿರ್ತೀವಲ್ಲ, ಇದು ಶುದ್ಧ ಭಾವ ಅಲ್ಲ ಅಂತಾರ. ಅವ್ರಂತಾರ, ನಿನ್ನಂತಲ್ಲಿ ಶುದ್ಧ ಭಾವ ಇತ್ತಂದ್ರ ದೇವ ಪಹಾವೇ ಸರ್ವಾಭೂತಿ, ಆ ಮಹಾಸ್ವಾಮಿ ಎಲ್ಲಾ ಕಡೆ ಇದ್ದಾನ ಅಂದಾಗ ನೀನು ಇಷ್ಟ್ಯಾಕ ಆ ಮಹಾಸ್ವಾಮಿಗೆ ಜಾಗ ಸ್ವಲ್ಪ ಮಾಡಿಬಿಟ್ಟಿ. ಎಷ್ಟು ಸ್ವಲ್ಪ ಮಾಡಿಬಿಟ್ಟಿ ಅಂದ್ರ ಮಹಾಸ್ವಾಮಿ ಇಲ್ಲೇ ಇದ್ದಾನ, ಅಲ್ಲಿ ಹೋಗ್ಬೇಕು, ಅಲ್ಲಿ ದರ್ಶನ ತಗೋಬೇಕು. ಮತ್ತ ಮಹಾಸ್ವಾಮಿ ಇಲ್ಲಿದ್ದಾನ, ಅಲ್ಲಿ ಆ ಉತ್ಸವದಾಗ ನಾವು ಸೇವಾ ಮಾಡಬೇಕು. ಮಾಡಬಾರದಂತೇನಿಲ್ಲ, ಆದ್ರೆ ಮಹಾಸ್ವಾಮಿ ಅಣುರೇಣು ತೃಣಕಾಷ್ಟದಲ್ಲಿ ತುಂಬೆ ಅಲ್ಲ. ಮತ್ತು ಇದು ಈ ಭಾವ ನಮ್ಮಲ್ಲಿ ಯಾವಾಗ ನಿರ್ಮಾಣ ಆಗೋದು ಅಂತಂತಾರು. ಈಗ ಪಂಢರಪುರದೊಳಗೆ ಏಕಾದಶಿ, ಕಾರ್ತೀಕ, ಆಷಾಢ, ಇವನ್ ಮುಖ್ಯ ಏಕಾದಶಿ ಒಳಗೆ ನೀವು ನೋಡಿದ್ರಂದ್ರ ಲಕ್ಷಾನುಗಟ್ಲೆ ಮಂದಿ ಪಾಂಡುರಂಗನ ಮುಂದೆ ಉಳ್ಳಾಡ್ತಾರ. ಆಮೇಲೆ ತಿಂಗಳಾನಗಟ್ಟೆ ನಡ್ಕೋತ ಬರ್ತಾರ, ಕೆಲವೊಬ್ರು ಉಳ್ಕೋತ ಬರ್ತಾರ, ಕೆಲವೊಬ್ರು ದಿಂಡರಿಕೆ ಹಾಕೋತ ಬರ್ತಾರ, ಕೆಲವೊಬ್ರು ದೀಡ್ ನಮಸ್ಕಾರ ಹಾಕೋತ ಬರ್ತಾರ, ಕೆಲವೊಬ್ರು ತಮ್ಮ ತಾಯಿನ ಒಂದು ಗಾಡಿಯೊಳಗೆ ಕೂಡಿಸ್ಕೊಂಡು ಎಳ್ಕೊಂಡು ಬರ್ತಾರ, ಜಕ್ಕೊತ ತಾಯಿಗೆ ದರ್ಶನ ಮಾಡಿಸ್ತಾರ. ಇಷ್ಟೆಲ್ಲ ಕಷ್ಟಪಟ್ಟ ಪಾಂಡುರಂಗಂತಲ್ಲಿ ಯಾಕೆ ಬರ್ತಾರ ಅಂದ್ರೆ ಅಲ್ಲಿ ಉಗಡೇ ಪರಬ್ರಹ್ಮ, ಸಗುಣ ಸಾಕಾರ ಪರಬ್ರಹ್ಮ ಅಲ್ಲಿ ಪಾಂಡುರಂಗದಾಗ ನೆಲೆ ನಿಂತಾನ ಅಂತೇಳಿ ಅನ್ನುವಂಥದ್ದು ಭಾವದ ಅವರಂತಲ್ಲಿ ಅಂತ ಒಂದು ಭಾವದ. ಅಲ್ಲಿ ನೋಡ್ಲಿಕ್ಕೇನು ಒಂದು ಗಡಬಡವಾದಂತ ಒಂದು ಕಲ್ಲದ, ಆ ಕಲ್ಲಿನ ಮೂರ್ತಿ ಅದ, ಆ ಮೂರ್ತಿಯೊಳಗೆ ಭಗವಂತ ಇದ್ದಾನಂತೇಳಿ ಅನ್ನುವಂತ ಒಂದು ಭಾವ ನಿರ್ಮಾಣ ಆಗಬೇಕಲ್ಲ. ಕಾಕಣಿಕೆ ರಾಮಾಚಾರ್ಯ ಅಂತಾರ್ರಿ, ಎಲ್ಲಿ ಇರುವನು ದೇವ ಹೇಗೆ ಒಲೆಯುವನು, ಎಲ್ಲೆಲ್ಲಿಯೂ ಇಹನು ಭಕುತಿ ಒಲಿಯುವನು, ಕಲ್ಲು ದೇವರು ನಮಗೆ ಎಲ್ಲಿ ಕಾಣುವನು, ಪ್ರಹ್ಲಾದನಂತೆ ದೃಢಭಕುತಿ ಉಂಟೇನು. ಭಾವಿತ್ತು ಪ್ರಹ್ಲಾದಗ, ಭಗವಂತ ಎಲ್ಲಾ ಕಡೆ ಇದ್ದಾನ, ನಾರೇ ಹರಿ ಶ್ರೀಹರಿ ಎಲ್ಲಾ ಕಡೆ ಇದ್ದಾನ ಅಂತೇಳಿ ಹಿರಣ್ಯ ಕಶ್ಯಪ ಅವ್ರು ತಂದು ಕೇಳಿದಾಗ ಈ ಕಂಬದೊಳಗಿದ್ದಾನಂದ್ರೆ ಇದ್ದಾನ ಅಂತಂದ್ಬಿಟ್ರು. ಇಷ್ಟು ನಿಶ್ಚಿತವಾದಂತಹ ಸ್ಥಿತಿ ಆ ಪ್ರಹ್ಲಾದಂದಿತ್ತಂತೇಳಿ ಅವನ ಸಂಬಂಧ ನರಸಿಂಹ ಅವತಾರ ತೊಟ್ಕೊಂಡು ಬರ್ಬೇಕಾತು. ಹಂಗ ನಾವು ನಮ್ಮ ಸದ್ಗುರುನಾಥ್ ಎಲ್ಲಿದ್ದಾನಂದ್ರೆ ಎಲ್ಲಾ ಕಡೆ ಇದ್ದಾನ. ಮಹಾಸ್ವಾಮಿ ಯಾರು? ನನ್ನ ಸದ್ಗುರುನಾಥ್ನಿದ್ದಾನ. ರಂಗರಾವ್ ಮಹಾರಾಜರು ಯಾರು? ಆ ಮಹಾಸ್ವಾಮಿನೇ ಇದ್ದಾನ. ಆಗಿ ಹೋದಂತಹ ಎಲ್ಲಾ ಆತ್ಮ ಸಾಕ್ಷಾತ್ಕಾರಿ
ಅವತಾರಿಕರೇನಿದ್ದಾರಲ್ಲ ಅವರೆಲ್ಲ ರೂಪ ಬೇರೆ ಇದ್ರು ಸಹಿತ ಸ್ವರೂಪ ಏನದಲ್ಲ ಅದು ಬ್ರಹ್ಮ ಸ್ವರೂಪದ. ಅವರು ಬ್ರಹ್ಮನಲ್ಲಿ ನೆಲೆ ನಿಂತವ್ರಿದ್ದಾರ ಅಂದಾಗ ಅಲ್ಲಿ ಭೇದ ಯಾಕ ಅಂತಾರ ಅವರು. ಅದಕ್ಕೆ ನಿನ್ನ ಭಾವ ಶುದ್ಧ ಮಾಡ್ಕೋ. ಎಲ್ಲಾ ಕಡೆ ಭಗವಂತ ಇದ್ದದ ಅನುಭವಕ್ಕೆ ಬರ್ತದ. ನಮ್ಮವ್ರಂತಲ್ಲೇ ಅಂತ ಅಷ್ಟೇ ಅಲ್ಲ, ಆಮೇಲೆ ಹೊರಗಿನವ್ರಂತಲೇ ಅಷ್ಟೇ ಅಲ್ಲ, ಬಡವರಂತಲ್ಲೇ ಅಷ್ಟೇ ಅಲ್ಲ, ಶ್ರೀಮಂತರಂತಲ್ಲೇ ಅಷ್ಟೇ ಅಲ್ಲ, ಕಲಿತವ್ರಂತಲ್ಲೇ ಅಷ್ಟೇ ಅಲ್ಲ, ಕಲೀಲಾದವ್ರ ಅಂತಲೇ ಅಷ್ಟೇ ಅಲ್ಲ, ಅಭಂಗ ಅನಾವರಿಗೆ ಅಷ್ಟು ಅಂತಲ್ಲೇ ಅಷ್ಟೇ ಭಗವಂತ ಇದ್ದಾನಂತಲ್ಲ, ಅಭಂಗ ಅನ್ಲಾರ್ದವ್ರಂತಲ್ಲಿ ಇಲ್ಲ ಅಂತಿಲ್ಲ, ಪ್ರವಚನ ಹೇಳೋರಂತಲ್ಲೇ ಇದ್ದಾನಂತ ಏನಲ್ಲ, ಪ್ರವಚನ ಹೇಳಲಾರ್ದವ್ರಂತಲ್ಲೂ ಇಲ್ಲ. ಒಬ್ಬ ಸುಮ್ಮ ಕೂತಾನ, ಒಬ್ಬ ತಂತ ಸೇವಾ ಮಾಡ್ಲಿಕ್ಕತ್ತಾನ. ಸೇವಾ ಮಾಡೋನಂತಲ್ಲೂ ಭಗವಂತಿದ್ದಾನ, ಸುಮ್ ಕೂತವನಂತಲ್ಲೂ ಭಗವಂತಿದ್ದಾನ. ಯಾಕಂದ್ರೆ ಅವ್ರ ಹೃದಯದೊಳಗೆ ಭಗವಂತ ತುಂಬಿ ಬಿಟ್ಟಾಗ ನೀ ಮಾಡುದು ಬಿಡುದು ಎಲ್ಲ ಮಹಾಸ್ವಾಮಿ ಕೈಯಾಗದ ಅಂತಾರ ಅವರು. ಇವತ್ತು ನಾವು ಪ್ರವಚನ ಹೇಳಿಕತ್ತೇವು ಅಥವಾ ನೀವ್ಯಾರಾದ್ರೂ ಪ್ರವಚನ ಹೇಳಿಕತ್ತೀರಂದ್ರ ಇದು ನಿಮ್ಮ ಕೈಯಾಗಿ ಇಲ್ಲಿದು. ನಿಮ್ಮ ನಿಮಿತ್ತ ಮಾಡಿಕೊಂಡು ಮಹಾಸ್ವಾಮಿ ಹೇಳಿಕತ್ತಾನ, ಇದು ಭಾವ ಅಂತಾರವ್ರು. ಈಗ ಶಂಕರಣ್ಣವ್ರು ಬಂದಾರ, ಪ್ರವಚನ ಹೇಳಿಕತ್ತಾರ, ರಂಗರಾವ್ ಮಹಾರಾಜರ ಶಿಷ್ಯರು. ಹೌದಪ್ಪ, ಅವ್ರು ರಂಗರಾವ್ ಮಹಾರಾಜರ ಶಿಷ್ಯರು. ಆದ್ರೆ ಆ ಸದ್ಗುರುನಾಥ, ಆ ಮಹಾಸ್ವಾಮಿ ಅವ್ರ ಮುಖಾಂತರ ನಿಮಗ ಕೆಲವೊಂದು ವಿಚಾರಗಳನ್ನು ತಿಳಿಸ್ಬೇಕಂತ ಒಳಗ್ ಕೂತಿ ಹೇಳಾವ ಅವನೇ ಇದ್ದಾನ. ಈ ಭಾವ ಯಾಕೆ ನಿರ್ಮಾಣ ಆಗಬಾರ್ದು ಹಂಗಾರ? ನಮ್ಮವ್ರ ನೀವು ಇದರಿಂದ ಹೊರಗೆ ಬರ್ರಿ ಅಂತಾರವ್ರು. ಭಕ್ತಿ ಮಾರ್ಗದೊಳಗೆ ಎಷ್ಟು ಕಾಲಿದ್ರು ಸಹಿತ ನೀವು ಹೊರಗೆ ಬರಲಿಲ್ಲ ಅಂದ್ರೆ ನಿಮ್ಮ ಮನಸ್ಸು ವಿಶಾಲ ಆಗಬೇಕು. ಎಲ್ಲಾ ಕಡೆ ಭಗವಂತನ ಇರುವಿನ ಅನುಭೂತಿ ಆಗ್ಬೇಕಂತಾರವ್ರು. ಅದಕ್ಕೆ ಬ್ರಹ್ಮ ಸ್ವರೂಪದ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತಂದ್ರ ಸಮರ್ಥ ರಾಮದಾಸ್ ಮಹಾರಾಜರು ಒಂದು ಅಭಂಗನಾಗ ಅಂತಾರ, ಮನ ಹೇ ವಿವೇಕೆ ವಿಶಾಲ ಕರಾವೆ, ಮನ ಹೇ ವಿವೇಕೆ ವಿಶಾಲ करावे, मग आठवावे परब्रह्म, मग आठवावे परब्रह्म, मन हे विवेके विशाल करावे, मन हे विवेके ವಿಶಾಲ ಕರಾವೆ. ಮನಸ್ಸ ಎಲೆ ಮನಸ್ಸೇ, ನಿನ್ನ ಮನಸ್ಸನ್ನು ನೀನು ವಿಶಾಲ ಮಾಡ್ಕೊ ಅಂತಾರೆ. ಯಾಕಂದ್ರೆ ಪರಬ್ರಹ್ಮನ ಇದು ಎಷ್ಟದ ಅಂತಂದ್ರ ಬ್ರಹ್ಮಾಶಿ ನಾಹಿ ಪಾರಾವಾರ, ಅವ್ ಇಷ್ಟೇ ಅಂತಿದ್ದಾನಲ್ಲ, ಎಲ್ಲಾ ಕಡೆ ತುಂಬಿದಂತ ಪ್ರಬ್ರಹ್ಮತೆ ಏಕಲೆ ಏಕದಾಂಚಿ ಸಕಳಾಸಿ ವ್ಯಾಪಲೆ, ಸಕಳಾಸ ಸ್ಪರ್ಶವನ ರಾಯಿಲೆ ಸಕಳ ಆಟಾಯಿ. ಎಲ್ಲದರ ಒಳಗ ಹೊರಗ ಎಲ್ಲಾ ಕಡೆ ತುಂಬಿ ಇರುವಂತಹ ಆ ಪರವಸ್ತು ಏನದಲ್ಲ ಅದು ಬ್ರಹ್ಮವಸ್ತು ಅದ. ಅದು ನಿನ್ನ ಸದ್ಗುರುಗಳ ಅರ್ಥಾತ್ ಮಹಾಸ್ವಾಮಿಯ ಸ್ವರೂಪದ. ಆ ಸ್ವರೂಪವನ್ನು ನೀನು ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತಂದ್ರೆ ನಿನ್ನ ಭಾವ ಶುದ್ಧ ಇರಬೇಕು, ಶುದ್ಧ ಭಾವ ಬೇಕು. ಆಮೇಲೆ ಇಷ್ಟೇ ಅಲ್ಲ, ನಿಮ್ಮ ಚಿತ್ತನೂ ಶುದ್ಧ ಇರ್ಬೇಕಂತಾರವರು. ಚಿತ್ತ ಶುದ್ಧ ಬೇಕು ಬಹಳ. ಭಾವ ಚಲೋ ಇತ್ತು ಕರೆ ಚಿತ್ತದೊಳಗೆ ಏನೇನೋ ಕಲ್ಮಶ ಇಟ್ಕೊಂಡು ಕೂತ್ ಬಿಟ್ಟಿದ್ದೇವು ಅಂದ್ರೆ. ಅದಕ್ಕೆ ತುಕಾರಾಮ್ ಮಹಾರಾಜರಂತಾರ, आता तरी पुढे हाची उपदेश, आता तरी पुढे हाची उपदेश, नका करू नाश आयुष्याच्या, नका करू नाश आयुष्याच्या, सकळांचे पाये माझे दंडवत, सकळांचे पाये माझे दंडवत, सकळांचे पाये माझे दंडवत, आपुलाले चित्त ಶುದ್ಧ ಕರಾ, ಆಪುಲಾಲೆ ಚಿತ್ತ, ನಿಮ್ಮ ಚಿತ್ತವನ್ನು ಶುದ್ಧ ಮಾಡ್ಕೊಳ್ರಿ ಅಂತಾರೆ. ಯಾರು? ತುಕೋಬ್ಬಾರಾಯರು. ಅದು ಹೆಂಗೆ ಹೇಳ್ತಾರ? ಸಕಳಾಂಚೆ ಪಾಯೇ ಮಾಜೆ ದಂಡವತ, ನಿಮ್ಮೆಲ್ಲರ ಪಾದಕ್ಕೆ ನನ್ನ ದಂಡವತ್ತ ನಮಸ್ಕಾರ ಮಾಡಿ ಹೇಳ್ತಾನೆ, ಇನ್ನರ ನೀವು ಬದಲಾಗ್ರಿಪ್ಪ, ಇನ್ನರೇ ಆತಾ ತರಿಪುಡೆ ಹಾಚಿ ಉಪದೇಶ, ಇನ್ನರೇ ಈ ನನ್ನ ಮಾತು ಕೇಳ್ರಪ್ಪ. ನಕಾಕರು ನಾಶ ಆಯುಷ್ಯಾಚ, ಚಿತ್ತ ಶುದ್ಧ ಮಾಡಿಕೊಂಡು ಮನಸ್ಸು ಚಿತ್ತ ಅಶುದ್ಧ ಮಾಡಿಕೊಂಡು ಮನಸ್ಸು ಅಶುದ್ಧ ಮಾಡಿಕೊಂಡು ಭಾವ ಅಶುದ್ಧ ಮಾಡಿಕೊಂಡು ನೀ ಎಷ್ಟು ಕಾಲ ಭಕ್ತಿ ಮಾಡಿದ್ರೇನು, ಎನಿತು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲದೆ, ಎಷ್ಟು ಕಾಲ ನೀ ಮಾಡಿದರೆ ಏನಾಯ್ತು? ನಿನ್ನ ಹೃದಯ ಮೆತ್ತಗಾಗಬೇಕಲ್ಲ,
ಹೃದಯ ಕೋಮಲ ಆಗ್ಬೇಕಲ್ಲ, ಹೃದಯದೊಳಗೆ ಭಗವಂತ ನಿಂದಿರ್ಬೇಕಾದ್ರೆ ಹೃದಯ ಸ್ವಚ್ಛ ಆಗ್ಬೇಕಲ್ಲ. ಇಷ್ಟೆಲ್ಲ ಆಗ್ಬೇಕಾಗಿತ್ತು ಅಂದ್ರ ನೀ ಏನ್ ಮಾಡು, ನಿನ್ನ ಚಿತ್ತನು ಸುದ್ದಿಟ್ಟುಕೋ, ಭಾವನು ಸುದ್ದಿಟ್ಟುಕೋ, ಮನಸ್ಸನ್ನು ಸುದ್ದಿಟ್ಟುಕೋ ಅಂತಾರ. ತುಕಾರಾಮ್ ಮಹಾರಾಜರು ಭಾರಾಭಂಗದಾಗ ಅಂತಾರ, ಜೈಸಾ ಗಂಗಾವಾವೆ ತೈಸೆ ಜಾಚೆ ಮನ. ಹೆಂಗ ಗಂಗೆ ಪವಿತ್ರವಾದ ಗಂಗೆ ಹರಿತಿರ್ತಾಳ, ಹಂಗ ಯಾರ ಮನಸ್ಸು ಆ ರೀತಿ ನಿರ್ಮಲ ಆಗಿರ್ತದ. ಜೈಸಾ ಗಂಗಾವಾವೆ ತೈಸೆ ಜಾಚೆ ಮನ, ಭಗವಂತ ಜಾಣತೆ ಚೀಜೆ ಒಳಿ. ಅವ್ರಂತಲ್ಲಿ ಮಾತ್ರ ಆ ಭಗವಂತನ ವಸ್ತಿ ಇರ್ತದ ಅನ್ನುವಂತ ಮಾತು ಹೇಳ್ತಾರ. ಇರ್ಲಿ, ಮುಂದ ಚಿತ್ತ ಮತ್ತು ಇವೆರಡು ಸುದ್ದಿರ್ಬೇಕು. ಆಮೇಲೆ ಇದಕ್ಕ ಯಾಕೆ ಹಿಂಗಂತಾರ ಅಂತಂದ್ರ, ಭಗವಂತ ನಾವ್ ಹೆಂಗಿದ್ದೇವ್ ಹಂಗಿದ್ದಾನಂತ. ಭಗವಂತ ಎಲ್ಲರಿಗೂ ಒಂದೇ ರೀತಿ ಇಲ್ಲ. ನಾವ್ ಹೆಂಗಿದ್ದೇವ್ ಹಂಗ ಭಗವಂತ ಇದ್ದಾನ. ಈ ಕರಡಿ ಮುಂದ್ ನಾವು ನಿಂತೇವ್ ಅಂತ ತಿಳ್ಕೊರಿ. ಕರಡಿ ಮುಂದ್ ನಿಂತ ಸೊಟ್ಟ ಮೋತಿ ಮಾಡ್ಕೊಂಡು ನಾವು ಕರಡಿ ಮುಂದ್ ನಿಂತೇವ್ ಅಂದ್ರ ಕರಡಿ ಏನ್ ಮಾಡ್ತದ? ಸೊಟ್ಟ ಮೋತಿನೇ ತೋರಿಸ್ತದ. ಏನ್ರಿ, ಕರಡಿ ಮುಂದೆ ನೀವು ಪ್ರಸನ್ನಾಗಿ ನಿಂದ್ರೆ ಅಲ್ಲೂ ಕನ್ನಡಿ ಒಳಗೂ ಪ್ರಸನ್ನದ ರೀತಿಯ ಒಂದು ಏನಪ್ಪಾ ಅಂದ್ರ ಮುಖ ನಮಗ್ ಕಾಣಿಸ್ತದ. ಇಲ್ಲಿ ಆನಂದ ಆಗಿದ್ರಂದ್ರ ಅಲ್ಲಿಯೂ ಆನಂದ ಇರ್ತದ. ಹಂಗ ಜಯಾಸ ಭಾವ ಜೈಸ. ರಾಮದಾಸ್ ಮಹಾರಾಜರು ದಾಸಬೋಧನಾಗ ಅಂತಾರ, ಜಯಾಸ ಭಾವ ಜೈಸ ತಯಾಸ ಲಾಭ ತೈಸ ಮತ್ಸರ ಧರಿ ಜೋ ಪುಸ ತಯಾಸ ತೇಚಿ ಪ್ರಾಪ್ತ ಶ್ರೀರಾಮ್. ಯಾರ ಭಾವ ಹೆಂಗದ? ಜಯಾಸ ಭಾವ ಜೈಸ. ಯಾರ ಭಾವ ಹೆಂಗದ? ತಯಾಸ ಲಾಭ ತೈಸ. ಅವ್ರಿಗೆ ಅವ್ರ ಭಾವ ಇದ್ದಂಗ ಅವ್ರಿಗೆ ಪರಮಾರ್ಥದೊಳಗಿನ ಲಾಭ ಆಗ್ತದೆ. ಪರಮಾರ್ಥದೊಳಗೆ ಒಂದು ಲಾಭದ. ಲಾಭಕ್ಕಾಗಿ ತುಕಾಮಣೆ ಹಿತ ಹೋಯತೋ ವ್ಯಾಪಾರ ಕರುನಿಯಾಮನ ಶುದ್ಧ ಭಾವೆ. ತುಕಾರಾಮ್ ಮಹಾರಾಜರಂತಾರ, ನೀವು ಬಂದದ್ದು ಪರಮಾರ್ಥದೊಳಗ ಏನ್ ಪಯಣ ನಡೆಸಿಲ್ಲ, ಇದು ನಿಮಗ ಇದು ಆಗ್ಬೇಕಾಗಿತ್ತಂದ್ರ ಕರುನಿಯಾಮನ ಶುದ್ಧ ಭಾವೆ. ಶುದ್ಧ ಭಾವದಿಂದ ನೀವು ಮನ, ಬುದ್ಧಿ, ಚಿತ್ತ, ಆಮೇಲೆ ನಿಮ್ಮ ಭಾವ ಎಲ್ಲ ಸುದ್ದಿಟ್ಟುಕೊಂಡು ನೀವು ನಿಮ್ಮ ಸದ್ಗುರುಗಳ ಒಂದು ಕೊಟ್ಟಂತ ನಾಮಸ್ಮರಣೆಯನ್ನ, ಆ ಮಹಾಸ್ವಾಮಿಯ ಚಿದಂಬರ ನಾಮವನ್ನು ನೀವು ಸ್ಮರಿಸ್ಕೊತ ಹೋದ್ರೆ ಮಾತ್ರ ನಿಮ್ಮಲ್ಲಿ ಫರಕ್ ಆಗ್ತದೆ ಅಂತಾರವ್ರು. ಇಲ್ಲಿಕನ ಫರಕ್ ಆಗುದಿಲ್ಲ. ಇದ್ದಂಗಿರೋ ಸಿದ್ದೇಶ್ವರ ಹೆಂಗಿದ್ದೀಗೆ 20 ವರ್ಷದಿಂದ ನೋಡಿದ್ರು ಹಂಗೆ ಇದ್ದೀವಿ, ಈಗೂ ಹಿಂಗೆ ಇದ್ದೀವಿ ಅಂದ್ರೆ ನಾವು ಬದಲಾವಣೆ ಆಗಬೇಕಂತೇಳಿ ಮಾಡ್ಲಿಕ್ಕತ್ತಿಲ್ಲ ಅಂತ ಅನಿಸ್ತದ. ಮಹಾಸ್ವಾಮಿ ಅಂತಾನ, ಅಲ್ಲೂ ಆವಾಗೂ ಹಂಗೆ ಇದ್ರಿ, ಈಗೂ ಹಿಂಗೆ ಇದ್ರಿ, ಮತ್ತೆ ಅಂದ್ರ ಆವಾಗಿನಿಂದ ಈಗಿನ ತನಕ ಇವನು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಹೆಂಗದು? ಇವತ್ತೊಬ್ಬ ಹುಡುಗ, ನಿಮ್ಮ ಹುಡುಗ ಒಂದೆತ್ತಕ್ಕೆ ಸಾಲಿಗೆ ಹೋದ್ಮೇಲೆ 10-15 ವರ್ಷ ಆದ್ರೂ ಸಹಿತ ಒಂದೆತ್ತೇನ ಪಾಸ್ ಆಗವಲ್ಲ ಅಂತಂದ್ರೆ ಏನದು? ಅದಕ್ಕೆ ಒಂದೊಂದು ವರ್ಷ ಒಂದೊಂದು ದಿವಸ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು. ನಿನ್ನೆ ನಾವು ವಿಚಾರ ಮಾಡಿದಂತ ವಿಚಾರ ಇವತ್ತು ಮಲಿನ ಅನಿಸ್ಬೇಕು ನಮಗ. ಏನು ಇಷ್ಟು ಸೂಕ್ಷ್ಮವಾಗಿ ನಾವು ಮುನ್ನಡಿಬೇಕು ಅಂತ ಹೇಳ್ತಾರೋ. ಇನ್ನ ಭಾವ ಹೆಂಗ್ ಉತ್ಪನ್ನ ಆಗ್ತದ ಅಂದ್ರ, ಭಾವ ಪ್ರೇಮದಿಂದ ಉತ್ಪನ್ನ ಆಗ್ತದೆ. ಭಾವ ಪ್ರೇಮದಿಂದ ಉತ್ಪನ್ನ ಆಗ್ತದೆ. ಅತಿಯಾಗಿ ನಾವು ಪ್ರೇಮ ಮಾಡಿದೇವಂದ್ರ ಸದ್ಗುರುಗಳನ್ನ, ಆ ಮಹಾಸ್ವಾಮಿಯನ್ನ ಅತಿಯಾಗಿ ಅಂದ್ರ, ಅತಿ ಪ್ರೇಮ ಅಂತಂದ್ರೆ ಹೆಂಗಿರ್ತದ ಅಂದ್ರ, ಈಗ ನೋಡ್ರಿ ಕೆಲವೊಮ್ಮೆ ಹೊಸದಾಗಿ ಲಗ್ನ ಆದಾಗ ಗಂಡ ಹೆಂಡತಿ ಅತಿ ಪ್ರೇಮ ಮಾಡ್ತಿರ್ತಾರ. ಅತಿ ಪ್ರೇಮ ಮಾಡೋ ಹೊತ್ನಾಗ ಏನಾಗ್ತದ? ಒಬ್ಬರನ್ನು ಬಿಟ್ಟು ಒಬ್ಬರು ಇರ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಇರ್ಲಿಲ್ಲ ಅಂದ್ರು ಕೆಲವೊಮ್ಮೆ ಅವ್ರು ಒಬ್ರು ಇರ್ಲಿಲ್ಲ ಅಂದ್ರು ಸಹಿತ ಅವ್ರು ಇದ್ದಾರೆ ಅನ್ನುವಂತ ಭಾವ ನಿರ್ಮಾಣ ಆಗ್ತದ. ಏನು? ಯಾಕಂದ್ರ ಅದು ಯಾವಾಗಲೂ ಒಂದು ಅನುಸಂಧಾನದೊಳಗ, ಆ ಒಂದು ಇದ್ರೊಳಗ ಭಾವದ ಆ ಒಂದು ಕಲ್ಪನೆ ತುಂಬಿದಂತ ಭಾವದೊಳಗ ಭಗವಂತನೇ ಇದ್ದಾನ ಅಂತ ಅನಿಸ್ತದ. ಇದು ಭಾವದ ಬಹಳ ಮುಖ್ಯ ಕೆಲಸದ ಅಂತಾರವ್ರು. ನಮ್ಮ ಭಾವ ಹೆಂಗಿರ್ಬೇಕು ಅಂದ್ರ, ಯಾವಾಗಲೂ ಅವ್ರು ಹೆಂಗ್ ಒಂದು ಅತಿಯಾಗಿ ಪ್ರೇಮ ನಾವು ಮಾಡಿದೇವಂದ್ರ, ಅತಿಯಾಗಿ ಪ್ರೇಮ ಮಾಡಂದ್ರೆ ಪ್ರೇಮಿಯನ್ನ ಬಿಟ್ಟು ಇರ್ಲಾರ್ದಂತ ಸ್ಥಿತಿ ನಿರ್ಮಾಣ ಆಗ್ಬೇಕಂತಾರ ನೋಡ್ರಿ. ಹಂಗ ಮಹಾಸ್ವಾಮಿಯ ಒಂದು ನಾಮ, ಮಹಾಸ್ವಾಮಿಯ ದರ್ಶನ, ಮಹಾಸ್ವಾಮಿಯ ಹೇಳಿದಂತ ಉಪಾಸನ, ಇವನ್ನ ಬಿಟ್ಟಿರ್ಲಿಕ್ಕೆ ಆಗಬಾರ್ದು. ಊಟ ಬಿಡ್ಬೋದು, ನಿದ್ದೆ ಬಿಡ್ಬೋದು, ಏನ್ ಬೇಕಾದ್ ಬಿಡ್ಬೋದು, ಖರೆ ಇವನ್ನ ಬಿಡ್ಲಿಕ್ಕೆ ನನ್ನಿಂದ ಆಗುದಿಲ್ಲ. ಯಾಕಂದ್ರ ಮಹಾಸ್ವಾಮಿ ನನ್ನ ಮೇಲೆ ರುಷ್ಟುಗೊಂಡ್ರ, ನನ್ನ ಮೇಲೆ ಅಸಮಾಧಾನಗೊಂಡ್ರೆ ಹಂಗ. ಯಾಕಂದ್ರ ನನ್ನ ಸಖ ಇದ್ದಾನ, ನನ್ನ ಸಖ ಇದ್ದಾನ.
ಅವನು ರುಷ್ಟಗೊಂಡ್ರೆ ನನ್ನ ಜೀವನಕ್ಕೆ ಅರ್ಥ ಏನದ ಅಂತ ಹೇಳಿ ತಿಳ್ಕೊಂಡು ಸದಾವಕಾಲವು ಸದ್ಗುರುನಾಥ ಮಾಡಿದಂತ ಉಪಕಾರವನ್ನು ನೆನೆಸ್ಕೋತ ಅವಾಗ ಋಣಿಯಾಗಿ ಸರ್ವಾರ್ಪಣ ಭಾವದಿಂದ ನಮ್ಮತನವನ್ನು ಸಂಪೂರ್ಣ ಕಳ್ಕೊಂಡು ನಾವು ಆ ಸದ್ಗುರುನಾಥನ ಒಂದು ಭಕ್ತಿಯನ್ನು ಮಾಡಿದೀವಿ ಅಂದ್ರೆ ಅದು ಪ್ರೇಮ ಅನಿಸ್ತದ, ಅದು ಭಕ್ತಿ ಅನಿಸ್ಕೊಳ್ತದ. ಏನು ಇದು ಒಂದು ಭಾವ. ಈಗ ಹೆಂಗಾತಂದ್ರ ಆಳಂದಿ ಒಳಗ ಜ್ಞಾನೇಶ್ವರ ಮಹಾರಾಜರು ಒಂದು ಕಟ್ಟಿ ಮೇಲೆ ಕೂತಿದ್ರಂತ್ರಿ. ಮೌಲಿ ಜ್ಞಾನೇಶ್ವರ ಮಹಾರಾಜರು ಜ್ಞಾನದ ಈಶ್ವರರವರು ಅಂದ್ರೇನು, ಜ್ಞಾನದ ಈಶ್ವರರ, ಜ್ಞಾನದ ಒಂದು ದೇವರವರು ಅಂದ್ರೇನು, ಅಂತ ಒಂದು ಜ್ಞಾನಿಗಳು ಆಳಂದಿ ಒಳಗೆ ಒಂದು ಕಟ್ಟಿ ಮೇಲೆ ಕೂತಾರ. ಮುಂದೊಂದು ಕಟ್ಟಿ ಗಿಡ, ಆ ಗಿಡದ ಸುತ್ತಲೇ ಒಂದು ಕಟ್ಟಿತ್ತು. ಆ ಕಟ್ಟಿ ಮೇಲೆ ಬಂದು ಒಂದು ಕಾಗಿ ಬಂದು ಹಾರಿ ಕೂತಂತ್ರಿ. ಕಾಗಿ ಬಂದು ಕೂತಲ್ಲಿ ಅದು ಹಾರಿ ಬಂದ್ರ ಇವ್ರ ಭಾವ ಹೆಂಗ ಅಂತ ಅನಿಸ್ತಂದ್ರ, ಅದು ಮ್ಯಾಲಿಂದ ಆ ಕಡೆ ಎಲ್ಲಿಂದ ಹಾರಿ ಬಂದ ಅಂದ್ರೆ ನನ್ನ ಪಾಂಡುರಂಗನ ಬಗ್ಗೆ ಇದು ಗೊತ್ತಿರಬೇಕು. ನೋಡ್ರಿ ಏನು ಭಾವ. ಒಂದು ಕಾಗಿ ಬರ್ಲಿಕ್ಕತ್ತದ, ಕಾಯಿ ಬಂದು ಕೂತದ, ಅದು ಎಲ್ಲಿಂದನೋ ಬಂದ ಅಂದ್ರೆ ನನ್ನ ಪಾಂಡುರಂಗನ ಬಗ್ಗೆ ಅದಕ್ಕೆ ಗೊತ್ತಿರಬೇಕು. ನನ್ನ ಪಾಂಡುರಂಗ ಆರಾಮಿದ್ದಾನೆ ಇಲ್ಲೋ, ನನ್ನ ಪಾಂಡುರ ಸುಖರೂಪನಾಗಿದ್ದಾನೆ, ಪಾಂಡುರಂಗ ಸುಖರೂಪನ ಇದ್ದಾನಿಲ್ಲೋ ಅಂತೇಳಿ ಆ ಕಾಗಿ ಅಂತಲ್ಲಿ ಹೋಗ್ತಾರ ಅವರು. ಕಾಗಿಗೇನು ಗೊತ್ತ, ಸುಮ್ ಕೂಡ್ತಾರೆ. ಕಾಗಿ ಅಂತಲ್ಲಿ ಹೋಗಿ ಒಂದು ವಿರಹಿಣಿ ಅಂತ ಬರ್ದಾರ ಅವ್ರು. ಅಂದ್ರ ಭಗವಂತನ ಪ್ರಾಪ್ತಿಯ, ಭಗವಂತನ ದರ್ಶನದ ವಿರಹ ಹೆಂಗಾಗಿರ್ಬೇಕು ಭಕ್ತಗಾದ್ರ, ಪೈಲ ತೋಗೆ ಕಾವು ಶಕುನ ಸಾಂಗೆ ಅಂತೇಳಿ ಒಂದು ಅಭಂಗ ಮಾಡ್ಯಾರ ಅವರು. ಪೈಲ ತೋಗೆ ಕಾವು ಶಕುನ ಸಾಂಗೆ. ಕಾಗಿ ನೋಡಪ್ಪ, ನೀ ಅಲ್ಲಿಂದ ಬಂದಿ ಅಂದ್ರೆ ನನ್ನ ಪಾಂಡುರಂಗನ ಬಗ್ಗೆ ನಿನಗೆ ಗೊತ್ತಿರಬೇಕು. ನನಗೊಂದು ಸ್ವಲ್ಪ ಶಕುನ ಹೇಳಲ್ಲ, ಭವಿಷ್ಯ ಹೇಳಲ್ಲ, ನನ್ನ ಪಾಂಡುರಂಗ ಹೆಂಗಿದ್ದಾನ. ಅಕಸ್ಮಾತ್ ನೀ ನಾನು ಹೇಳಿದಿ ಅಂತಂದ್ರ ನಾ ಏನು ಮಾಡ್ತಂದ್ರ ನಿನ್ನ ಕಾಲಿಗೆ ಬೆಳ್ಳಿ ಗೆಜ್ಜಿ ಸರ ಕಟ್ತೀನಿ. ಆಮೇಲೆ ನಿನ್ನ ಚೊಂಚ ತುಟಿಗೆ, ಅವ್ರೇನಂತಾರ, ನಿನ್ನ ತುಟಿಗೆ ಬೆಳ್ಳಿ ಬಟ್ಟಲ್ನಾಗ ಹಾಲು ತಗೊಂಡು ನಿನ್ನ ತುಟಿಗೆ ಹಚ್ಚಿ ಕುಡಿಸ್ತಾನಂತ. ಕಾಗಿಗೆ ತುಟಿ ಇರ್ತನ್ರಿ? ಇಲ್ಲ, ಚುಂಚಿ ಇರ್ತದ. ಆದ್ರೆ ಆ ಭಾವದ ಒಂದು ಇದ್ರೊಳಗ ಹೆಂಗಾಗಿಬಿಟ್ಟಿತ್ತು ಅಂದ್ರೆ ಕಾಗಿಗೆ ಚುಂಚಿರ್ತವನು ಸಹಿತ ಮರೆತು ಬಿಟ್ಟಿದ್ರು. ಶಕುನ ಹೇಳ್ಬೇಕಾತಂದ್ರೆ ಇನ್ನ ಗಿಳಿಗಳು ಹೇಳ್ಬೋದು, ಕಾಗಿ ಶಕುನ ಹೇಳಿದ್ದೆ ಎಲ್ರ ಕೇಳಿದ್ನ. ಆದ್ರೆ ಹಾರಿ ಬಂದದಂದ್ರೆ ಅವ್ರ ಭಾವ ನನ್ನ ಪಾಂಡುರಂಗನ ಬಗ್ಗೆ ತಿಳ್ಕೊಂಡು ಬಂದದ ಅಂತೇಳಿ ಹೋಗಿ ಕೈ ಮುಗಿದಂತಾರ, ಪೈಲ ತೋಗೆ ಕಾವು ಶಕುನ ಸಾಂಗೆ. ಎಂಥದ್ದು ನೋಡ್ರಿ. ಈಗ ನಾವು ಕುಬಕಡ್ಡಿಗೆ ಹೋಗಿರ್ತೇವು, ಕ್ಷೇತ್ರದ ಮಹಾರಾಜರ ಒಂದು ಏನಪ್ಪಾ ಅಲ್ಲಿ ವೃಂದಾವನಕ್ಕೆ ಹೋಗಿ ದರ್ಶನ ತಗೊಂಡು ಬರ್ತಿರ್ತೇವು. ಆವಾಗ ನಾವು ಸುಮ್ಮ ಹೋಗಿ ಬಂದ್ರೆ ಏನು ಉಪಯೋಗ? ಅಲ್ಲಿ ಆ ವೃಂದಾವನದೊಳಗೆ ಮಹಾರಾಜರಿದ್ದಾರ, ಇಲ್ಲೆಲ್ಲ ಅಡ್ಡಾಡ್ಲಿಕ್ಕೆ ಹತ್ತಿದ್ರು ಅವರು. ಇಲ್ಲಿ ಅಡ್ಡಾಡಿರ್ಬೇಕು, ಇಲ್ಲಿ ಕೂತಿದ್ರು. ಇವನ್ನೆಲ್ಲ ನೀವು ಭಾವ ತುಂಬಿ ಕಲ್ಪನಾ ಮಾಡ್ಕೋಬೇಕು. ಈಗ ಮುರುಗೋಡಕ್ಕೆ ಹೋದ್ರಿ ಅಂದ್ರ ಮಹಾಸ್ವಾಮಿ ಚರಿತ್ರೆ ಓದಿರ್ತೇನೋ, ಚರಿತ್ರೆದೊಳಗೆ ಮುರುಗೋಡದೊಳಗೆ ಎಲ್ಲೆಲ್ಲಿ ಅಡ್ಡಾಡಿದ್ರು, ಏನೇನು ಹೆಂಗ್ ಕೂತ್ರು, ಎಷ್ಟು ವಯಸ್ಸಿನಾಗ ಅಲ್ಲಿದ್ರು, ಇವನ್ನೆಲ್ಲ ಕಲ್ಪನಾ ಮಾಡ್ಕೊಂಡ ಅವನ್ನೆಲ್ಲ ನೆನೆಸ್ಕೊಂಡು ಕಣ್ಣಾನಿರ್ಬೇಕು. ಇದು ಭಾವ ಅಂತಂತಾರೆ. ಈ ರೀತಿ ಭಾವ ಯಾವಾಗ ಆಗ್ತಂದ್ರ ಅತಿಯಾಗಿ ನಾವು ಪ್ರೀತಿ ಮಾಡಿದಾಗ, ಭಕ್ತಿ ಮಾಡಿದಾಗ ಮಾತ್ರ ಭಾವ ನಿರ್ಮಾಣ ಆಗ್ತದ. ಇನ್ನ ಭಕ್ತಿ ಅಂದ್ರೆ ಪ್ರೇಮ, ಪ್ರೇಮ ಅಂದ್ರೆ ಭಕ್ತಿ. ಅತಿಯಾಗಿ ಪ್ರೇಮ ಮಾಡಿದ್ರೆ ಮಾತ್ರ ಈ ಭಾವ ನಿರ್ಮಾಣ ಆಗ್ತದ ಅಂಥೇಳಿ ಭಕ್ತಿಯೊಳಗೆ ಭಾವ ಬಹಳ ಮುಖ್ಯ ಅಂತ ಹೇಳ್ತಾರ. ಭಕ್ತಿಯೊಳಗೆ ಭಾವ ಇರ್ಲಿಲ್ಲ ಅಂದ್ರೆ ಅರ್ಥ ಇಲ್ಲ. ಮೌಲಿ ಜ್ಞಾನೇಶ್ವರ ಅಂದ್ರು, ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ, ಬಳೆ ವೀಣ ಶಕ್ತಿ ಬೋಲು ನಯೇ, ಬಳೆ ವೀಣ ಶಕ್ತಿ ಬೋಲು ನಯೇ, ಭಾವೇ ವೀಣ ಭಕ್ತಿ, ಭಕ್ತಿ ವೀಣ ಮುಕ್ತಿ. ಭಾವ ಇರ್ಲಾರ್ದ ಭಕ್ತಿ, ಭಕ್ತಿ ಇರ್ಲಾರ್ದ ಮುಕ್ತಿ, ಬಳೆ ವೀಣ ಉಪಾಸನಾ ಬಲ ಇರಲಾರ್ದ, ನಾಮಸ್ಮರಣೆ ಬಲ ಇರಲಾರ್ದ ನಿನಗೆ ಸಾಮರ್ಥ್ಯ, ಆಂತರಿಕವಾಗಿ ಪಾರಮಾರ್ಥಿಕ ಸಾಮರ್ಥ್ಯ, ಇವನು ಮಾತಾಡ್ಲಿಕ್ಕೆ ಹೋಗ್ಬೇಡ ಅಂತಾರ. ಅದಕ್ಕೆ ನೀ ಏನು ಭಾವ ತುಂಬಿದ ಭಕ್ತಿ ಮಾಡಿದೆ ಅಂದ್ರೆ ಏನಾಗ್ತದೆ ಅಂತಾರ ಮೊದಲೇ ಇದ್ರಾಗ, ದೇವಪಹಾವೇ ಸರ್ವಭೂತಿ. ಎಲ್ಲಾ ಕಡೆ ಆ ಭಾವಿಕ ಒಂದು ಭಕ್ತನ ಒಂದು ಸ್ಥಿತಿ ಆಗ್ತಂದ್ರ ಎಲ್ಲಿ ನೋಡಿದಲ್ಲಿ ಭಗವಂತನೇ ಕಾಣಿಸ್ತಾನಂತ. ಈ ಏಕನಾಥ್ ಮಹಾರಾಜರ ಶಿಷ್ಯರೊಬ್ರು ದಂಡವತ್ತ ಸ್ವಾಮಿ ಅಂತೇಳಿ ಆಗಿ ಹೋದ್ರಿ. ದಂಡವತ್ತ ಸ್ವಾಮಿ ಅಂತ ಯಾಕಂದ್ರೆ ಏಕನಾಥ್ ಮಹಾರಾಜರಂದ್ರು, ಸ್ವಾಮಿ ಐಗಳ ಪೈಕಿ ಸ್ವಾಮಿ ಎಲ್ಲರಿಗೂ ನಮಸ್ಕಾರ ಮಾಡು, ಎಲ್ಲಾ ಕಡೆ ಭಗವಂತ ಇರ್ತಾನ ಅಂತ ಇಷ್ಟ ಏನ್ ಅಂದ್ರಲ್ಲ ಗುರುನಾಥ, ಅವತ್ತಿನಿಂದ ಎಲ್ಲಾ ಕಡೆ ದಂಡವತ್ತ ನಮಸ್ಕಾರ ಹಾಕುವುದೇ.
ಎಲ್ಲರಿಗೂ ಬಂದವ್ರಿಗೆಲ್ಲ ಇದ್ರಿಗೆ ಯಾರು ಬರ್ತಾರೋ ಅವ್ರಿಗೆ ದಂಡವತ್ ನಮಸ್ಕಾರ ಹಾಕೋದು ಹಿಂಗ್ ಮಾಡ್ಲಿಕ್ಕತ್ತ ಭಾವಿಕ್ ಮನುಷ್ಯ. ಮಹಾರಾಜರು ಹೇಳ್ಯಾರ, ಸದ್ಗುರುನಾಥ್ ಹೇಳ್ಯಾನಂದ್ರೆ ಮುಗೀತಂತೇಳಿ ಹಾಕ್ಲಿಕ್ಕತ್ತಿದ್ರು. ಒಂದು ದಿವಸ ಅಲ್ಲಿ ಒಂದು ಇದ್ರಾಗ ಹಾದಿ ಒಳಗ ಒಂದು ಕತ್ತಿ ಸತ್ತು ಬಿದ್ದಿತ್ತಂತ. ಕತ್ತಿ ಸತ್ತು ಬಿದ್ದಿತ್ತು. ಆ ಕತ್ತಿಗೂ ದಂಡವತ್ ನಮಸ್ಕಾರ ಹಾಕ್ಬಿಟ್ಟವ್ರು. ಯಾರು? ದಂಡವತ್ ಸ್ವಾಮಿ. ಆ ದಂಡವತ್ ಹಾಕ್ತಿದ್ ಅಂತೇಳಿ ದಂಡವತ್ ಸ್ವಾಮಿ ಅಂತೇಳಿ. ಇಲ್ಲಿಕಂದ್ರೆ ಅವನ ಹೆಸರು ಬೇರೆ ಇರ್ಬೇಕು. ಸ್ವಾಮಿ ಎಷ್ಟ ಐಗಳ ಪೈಕಿ. ಆವಾಗ ಕಟ್ಟಿ ಮೇಲೆ ಒಂದ್ 4 ಈ ಉಡಾ ಹುಡುಗರು ಕೂತಿದ್ರು. ಏನೋ ದಂಡವತ್ ಸ್ವಾಮಿ, ಸತ್ತ ಕತ್ತಿಗೆ ನಮಸ್ಕಾರ ಆಗ್ತಿಲ್ಲ, ನಿನಗೇನ್ರ ಬುದ್ಧಿ ಗಿದ್ದದ ಇಲ್ಲೋ? ಅದು ಸತ್ತದು, ಅಲ್ಲೇನ್ ದೇವ್ರ ಇರ್ತಾನ ಅಂತ ಹೇಳಿ ನಗಲಿಕ್ಕತ್ರು. ಅಂದ ಕೂಡ್ಲೆ ಯಾಕ ಇರುದಿಲ್ಲನ ದೇವ್ರೆ ಎಲ್ಲಾ ಕಡೆ ಇದ್ದಾನಂದಾಗ ಮತ್ತೆ ಈ ಸತ್ ಕತ್ತಿ ಒಳಗಿಲ್ಲನ ಅಂತಂದ್ರು ಅವ್ರು ದಂಡವತ್ ಸ್ವಾಮಿ. ಏನ್ ಹುಚ್ಚಿದ್ದೀಪ ನೀನು? ಅಕಸ್ಮಾತ್ ದೇವರೇ ಇದ್ದಾರಂದ್ರೆ ಅದ್ ಎಬ್ಬಸ್ ಕಳಿಸ್ಪ ಹಂಗಾರ ನೀವು ಅಂದ ಕೂಡ್ಲೆ ಕೈ ಮುಗಿ ನಮಸ್ಕಾರ ಮಾಡಿ ಮತ್ತೊಂದು ದಂಡವತ್ ನಮಸ್ಕಾರ ಹಾಕಿ ಎದ್ದು ಹೋಗಪ್ಪ ಅಂತಿಷ್ಟು ಅಂದ ಕೂಡಲೇ ಕತ್ತಿ ಎದ್ದು ಹೋಗಿಬಿಡ್ತದ. ಸತ್ತಿದ ಕತ್ತಿ. ಸತ್ತ ಕತ್ತಿ ಎತ್ತು ಅಂದಾಗ ಮಂದಿ ಗಾಬರಿ ಆಗ್ಬಿಟ್ರು. ಹುಡುಗರು ಎಲ್ಲರೂ ಇವನ್ ಅಂತಲ್ಲಿ ಇವನ್ ಹಿಡಿಲಿಕ್ ಬರ್ಲಿಕ್ಕತ್ರು. ಇವ್ ಗಾಬರಿಯಾಗಿ ಓಡ್ಲಿಕ್ಕತ್ತಿ. ಇದೇನು ಗದ್ಲ ಆಗಿಬಿಡ್ತಪ್ಪ, ಇವ್ರ ಹಿಡ್ಲಿಕ್ ಬಂದಾರ ಎಲ್ಲ. ಮತ್ತೆ ಮಲೆಂಚರಿಗೆ ಒಂದು ಆಡಳಿತ ಇತ್ತು ಅವಾಗ. ಏನ್ ಮಾಡ್ಬೇಕು ಅಂತೇಳಿ ಓಡಿ ಎಲ್ಲಿ ಹೋಗ್ತಾನ ತಾಯಿ ಅಂತೇಳಿ. ಕೂಸಿಗೆ ಗಾಬರಿ ಆತಂದ್ರೆ ಎಲ್ಲಿ ಹೋಗ್ತದ? ತಾಯಿ ಅಂತೇಳಿ. ಹಂಗ ಶಿಷ್ಯ ಗಾಬರಿ ಆದ್ಬಿಟ್ಟ, ಭಕ್ತ ಗಾಬರಿ ಆದ ಅಂದ್ರ ಅವ್ ಎಲ್ಲಿ ಹೋಗ್ತಾನಂದ್ರ ತನ್ನ ಸದ್ಗುರು ಮಾವಲಿ ಕಡೆ ಹೋಗ್ತಾನ. ಹಂಗ ಏಕನಾಥ್ ಮಹಾರಾಜರ ಅಂತೇಳಿ ಹೋಗಿ ಗಡಗಡ ನಡ್ಕೋತ ನಿಂತ. ಯಾಕೋ ದಂಡವತ್ ಸ್ವಾಮಿ ಏನಾತು, ಹಿಂಗ್ಯಾಕ್ ನಡಗ್ಲಿಕ್ಕತ್ತಿ ಅಂತ ಏಕನಾಥ್ ಮಹಾರಾಜರು ಅಂದ್ರು. ಮಹಾರಾಜ್ ಘಾತ ಆತ್ರಿ ಅಂತಂದ್ರು. ಏನಾತು ಅಂತಂದ್ರು. ಹಿಂಗ ಆತ್ರಿ, ಒಂದ್ ಕತ್ ಸತಿ ಬಿದ್ದಿತ್ತು, ಎದ್ದು ಹೋಗೋದ್ ಕೂಡ ಹೋಗಿಬಿಡ್ತು ಅಂದ ಕೂಡಲೇ ಏಕನಾಥ್ ಮಹಾರಾಜರು ಅಂದ್ರು, ಏನ್ ಮೂರ್ಖಿದ್ಯೋ ದಂಡವತ್ ಸ್ವಾಮಿ ಅಂದ್ರ ಅವ್ರು. ಸೃಷ್ಟಿ ಒಂದು ಏನ್ ಕ್ರಮ ಅದಲ್ಲ, ಅದ್ರಾಗ ನಾವೇನು ಬದಲಾವಣೆ ಮಾಡ್ಲಿಕ್ಕೆ ಬರುದಿಲ್ಲ. ಇವತ್ತ ಸತ್ ಕತ್ತಿ ಎಬ್ಸಿದಿ, ಈಗ ಅವ್ರು ನಿನ್ ಬೆನ್ ಹತ್ಯಾರ. ಅವ್ರು ಬೆನ್ ಹತ್ತಿ ನೀನ್ ಹಿಡ್ಕೊಂಡು ಹೋಗ್ತಾರಲ್ಲಿ ರಾಜನಂತಲ್ಲಿ. ಅಲ್ಲಿ ಹೊತ್ತೊಂಟ್ರ ದಿವಸ ಯುದ್ಧ ಗಿದ್ದ ನಡೀತಿರ್ತಾವ. ತಮ್ಮ ಕಡೆ ಮಂದಿ ಎಷ್ಟು ಮಂದಿ ಸಾಯ್ತಾರ ಅವ್ರನ್ನೆಲ್ಲ ತಂದು ನಿನ್ನ ಮುಂದೆ ಒಗಿತಾರ ಅವ್ರು. ಇವ್ರು ಬದುಕಿಸ್ಕೊಡು, ಇರ್ಲಿಕ್ಕಂದ್ರೆ ನಿನ್ನ ತುಂಡು ಮಾಡ್ತೇವ ಅಂತೇಳಿ ನೀನು ಬಿಡುದಿಲ್ಲೋ ಅವರು. ಇದನ್ನ ಏನ್ ಮಾಡಿಬಿಟ್ಟು ಅದು ಮತ್ತೆ ಹಂಗಾರ ಏನ್ ಮಾಡ್ಲಿ ಗುರುನಾಥ? ಏನಿಲ್ಲೇನು ಮಾಡೋದಿಲ್ಲ. ಇನ್ನು ಅವ್ರು ಬೆನ್ ಹತ್ಯಾರ, ಇನ್ನು ಸಮಾಧಿ ತಗೊಂಡ್ಬಿಡ್ನಿ, ಜೀವಂತ ಸಮಾಧಿ ತಗೊಂಡ್ಬಿಡು. ಗುರುನಾಥ್ ಹೇಳ ಕೂಡ ಹೂ ಅಂದ್ಬಿಟ್ಟವ. ಆಗಿಂದಾಗ ಅಲ್ಲಿ ತಳಗ್ ಸಮಾಧಿ ಕಟ್ಟಿಸಿ ಸಮಾಧಿ ಇದು ಮಾಡಿ ಅದ್ರಾಗ ದಂಡವತ್ ಸ್ವಾಮಿನ ಕೂಡ್ಸಿ ಸಮಾಧಿ ಇದು ಮಾಡಿಬಿಟ್ರು ಅವ್ರು, ಜೀವಂತ ಸಮಾಧಿ ಮಾಡಿಬಿಟ್ರು. ಅದಕ್ಕ ಎಲ್ಲಿ ಬೇಕಾದಲ್ಲಿ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳನ್ನ ನಮಗ ಕೇಳಿದಾಗ ಗೊತ್ತಾಗ್ತದ. ಹಂಗ ಎಲ್ಲಾ ಕಡೆ ಏನು ಭಗವಂತನನ್ನ ಕಾಣುವಂತ ಒಂದು ಸ್ಥಿತಿ ಅದಲ್ಲ, ಅದಕ್ಕ ಕೃಷ್ಣ ಪರಮಾತ್ಮ ಅಂತಾನ, ಅಂತ ಭಕ್ತ ನನಗೆ ಭಾಳ ಸೇರ್ತಾನ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ನಚಮೇನ ಪ್ರಣಶ್ಯತಿ. ಯಾರು ನನ್ನಲ್ಲಿ ಸರ್ವಭೂತಗಳನ್ನು ನೋಡ್ತಾರೋ ಅಥವಾ ಸರ್ವಭೂತಗಳಲ್ಲಿ ನನ್ನನ್ನು ಕಾಣ್ಲಿಕ್ಕತ್ತಾರೋ ಅವ್ರಿಗೆ ನಾನು ಪ್ರತ್ಯಕ್ಷ ದರ್ಶಿಗಳಾಗಿರ್ತೇವೆ. ಅಂದ್ರೆ ಒಬ್ಬರಿಗೊಬ್ಬರು ನಾವು ಪ್ರತ್ಯಕ್ಷವಾಗಿ ನಾವು ಏನಪ್ಪಾ ಅಂದ್ರೆ ದರ್ಶಿಗಳಾಗಿರ್ತೇವು ಅಂತಂತಾರ. ಅದಕ್ಕ ಇನ್ನು ಅಭಂಗದ ಈ ಭಾವ ಇತ್ತಂದ್ರೆ ಏನಂದ್ರೆ ಎಲ್ಲಾ ಕಡೆ ಭಗವಂತನ ಒಂದು ದರ್ಶನ ನಾವು ಮಾಡ್ಕೋತಿರ್ತಾನಂತ ಭಕ್ತ ಅಂತೇಳಿ 2ನೇ ಒಂದು ಚರಣದೊಳಗಂತಾರ. ತೀರ್ಥ ತಯಾಸೆ ವಂದಿತಿ ಅಂತ, ಜಗತ್ಯಾಚೆ ಪಾಯಿ ಪಡತಿ. ತೀರ್ಥಗಳು ಏನಿರ್ತಾವಲ್ಲ, ಈ ಭೂಮಿ ಮೇಲಿರುವಂತಹ ಪವಿತ್ರ ತೀರ್ಥಗಳು ಅಂತ ಭಕ್ತಗ್ ವಂದನ ಮಾಡ್ತಾವಂತ. ಆಮೇಲೆ ಇಡೀ ಜಗತ್ನೇ ಯಾರು ಗೊತ್ತಾಗಿತ್ತ ಏನಿಲ್ಲ, ಆ ಮಹಾತ್ಮನಂತಲ್ಲಿ ಆ ಇರುವಂತಹ ಭಾವ ತುಂಬಿದ ಭಕ್ತನನ್ನು ನೋಡಿದ ಕೂಡಲೇ ಈ ಜಗತ್ತೇ ಏನಪ್ಪಾ ಅಂದ್ರೆ ಅವನ ಕಾಲಿಗೆ ಬೀಳಿಕ್ ಶುರು ಮಾಡ್ತದ. ಇಂಥ ಒಂದು ಅಗಮ್ಯ ಸ್ಥಿತಿ ಆ ಭಕ್ತಿಗೆ ಬರ್ತದ ಅಂತಾರ. ಆ ಭಕ್ತಿಗೆ ಬರ್ತದ ಅಂದ್ರೆ ನಾವು ಭಕ್ತರಲ್ಲ. ಮತ್ತೆ ನಾವು ಭಕ್ತರ ನಮಗೂ ಇದು ಬರ್ಬೇಕಲ್ಲ. ಎಷ್ಟು ದಿವಸದಿಂದ ನಾವು ಮಾಡ್ಲಿಕ್ಕತ್ತೀವಿ, ಎಷ್ಟು ದಿನದ ಸತ್ಸಂಗ ಮಾಡ್ಲಿಕ್ಕತ್ತೀವಿ, ಎಷ್ಟು ದಿವಸದಿಂದ ನಾವು ಏನಪ್ಪಾ ಅಂದ್ರ ಈ ಉಪಾಸನೆಗಳನ್ನ ಮಾಡ್ಲಿಕ್ಕತ್ತೀವಿ, ಎಷ್ಟು ದಿವಸದಿಂದ ನಾಮಸ್ಮರಣೆ ಮಾಡ್ಲಿಕ್ಕತ್ತೀವಿ. ಮತ್ತ ಎಲ್ಲರಲ್ಲಿಯೂ ಅದೇ ಪರವಸ್ತು ಅದ ಅಂತೇಳಿ ನಮಗ್ ಗೊತ್ತಾಗ್ಬೇಕಲ್ಲ ಅಂತಂತಾರ. ಅದಕ್ಕ ಎಲ್ಲಾ ತೀರ್ಥಗಳು ಬಂದು ಇವ್ಗೆ ನಮಸ್ಕಾರ ಮಾಡ್ತಾವಂತ ಇಂಥ ಒಂದು ಆ ಶ್ರೇಷ್ಠ ಭಕ್ತಗ. ಆಮೇಲೆ ಎಲ್ಲಾ ಜಗತ್ತಿನ ಜೀವಿಗಳು ಈಗ ನೋಡ್ರಿ, ಮಹಾತ್ಮರ ಇದು ಹೆಂಗಿರ್ತಂದ್ರ ಅವ್ರ ಎದುರಿಗೆ ಬಂದ್ರ ತಾವೇ ನಮ್ ಕೈಗಳು ಮುಗಿಲಿಕ್ ಶುರು ಮಾಡ್ತಾವ. ಯಾಕಂದ್ರ ಅಲ್ಲಿರುವಂತ ಆ ಒಂದು ಪರವಸ್ತುವಿನ ಒಂದು ಏನು ಪ್ರಖರತೆ ಏನದಲ್ಲ,
ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಿಲೆ. ಆ ನಿರ್ಗುಣ ಬ್ರಹ್ಮ ಅಂತರಂಗದೊಳಗೆ ಏನ್ ಬಿಂಬಿಸಿರ್ತಾರಲ್ಲ, ಅದು ಎಲ್ಲಾ ಇಂದ್ರಿಯಗಳಿಂದ ಎಲ್ಲಾ ಇದರಿಂದನೂ ಚಿಮ್ಮುತ್ತಿರ್ತದಂತಾರ. ಏನ್ರಿ, ಎಲ್ಲಾ ಇದರಿಂದನೂ ಚಿಮ್ಮುತ್ತಿರ್ತದ. ಅದಕ್ಕ ಅಂತಾರ ನೋಡಿದ ಕೂಡಲೇ ದಂಡವತ್ತ ನಮಸ್ಕಾರ ಆಗ್ಬೇಕು ಅನಿಸ್ತದ, ನಮಸ್ಕಾರ ಮಾಡ್ಬೇಕು ಅನಿಸ್ತದ, ಅಷ್ಟು ಭಾವ ತುಂಬಿ ಬಾಗಿ ನಮಸ್ಕಾರ ಮಾಡ್ಬೇಕು ಅನಿಸ್ತದ. ಇದಕ್ಕೆಲ್ಲ ಅವರಲ್ಲಿ ಅಂತಿರುವಂತಹ ಅಂತ ಒಂದು ಸಾಮರ್ಥ್ಯ. ಇನ್ನು 3ನೇ ಚರಣದೊಳಗೆ ಏನಂತಾರ, ಜಗಪಾಯ ತೀರ್ಥಗೇತಿ ಸಂತಾಪಾಶಿ ಶುದ್ಧವತಿ. ಜಗತ್ತ ತೀರ್ಥಕ್ಷೇತ್ರಗಳಿಗೆ ಹೋಗಿ ಪವಿತ್ರ ಆಗಿ ಬರ್ಲಿಕ್ಕೆ ಹೋಗ್ತದ, ಪಾಪ ತೊಳ್ಕೊಂಡ್ ಬರ್ಲಿಕ್ಕೆ ಹೋಗ್ತದ. ಆದ್ರ ಆ ತೀರ್ಥಗಳೇನವಲ್ಲ ಅವು ಸಂತರಂತಲ್ಲಿ ಬಂದ ಪವಿತ್ರ ಆಗಿ ಹೋಗ್ತಾವಂತ. ನೋಡ್ರಿ ಎಷ್ಟು ಮಜಾ ಅದ. ಇಂಥ ಭಕ್ತರಂತಲ್ಲಿ ಬಂದ ಅವು ಪವಿತ್ರ ಆಗ್ತಾವ. ಜಗತ್ತೇನ್ ಮಾಡ್ತದ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಆ ತೀರ್ಥದೊಳಗೆ ಸ್ನಾನ ಮಾಡಿ ನಮ್ಮ ಪಾಪವನ್ನು ಕಳ್ಕೋಬೇಕಂತ ಜಗತ್ತಿನ ಜೀವಿಗಳು ಹೋಗ್ತಾರ. ಆ ಇವ್ರೆಲ್ಲಾ ಪಾಪ ತೊಳೆದ ಅದು ಆಗ್ಯದಂತ ಮಲಿನತೆಯನ್ನು ಕಳ್ಕೊಳ್ಳಿಕ್ಕೆ ತೀರ್ಥಗಳೇನ್ ಮಾಡ್ತಾವ, ಇಂಥ ಭಕ್ತರ ಪಸಿ ಇಂಥ ಸಂತರ ಅಂತಲ್ಲಿ ಬಂದ ಇವ್ರು ಸೇವಾ ಮಾಡಿ ಅವು ತಮ್ಮ ಪಾಪವನ್ನು ಕಳ್ಕೊತಾವಂತ. ಇಂಥ ಒಂದು ಅಗಮ್ಯವಾದಂತಹ ಇದು ಸ್ಥಿತಿ ಆ ಭಕ್ತಿಗೆ ಬರ್ತದ ಅನ್ನುವಂಥ ಮಾತ ನಾವು ಇದಕ್ಕೊಂದು ದೃಷ್ಟಾಂತವನ್ನ ಇವತ್ತಿನ ದಿವಸ ನಿಮ್ಮ ಮುಂದೆ ನಾನು ಹೇಳ್ತೀನಿ. ಈ ಸಮಯದೊಳಗೆ ಯಾರಪ್ಪ ಅಂದ್ರ ಭಕ್ತರಾಜ ಪುಂಡಲೀಕನ ಕತೆ ನಿಮಗೆ ಗೊತ್ತಿರಬೇಕು. ನಮಗೂ ಏನಪ್ಪ ಅಲ್ಲೆಲ್ಲೆಲ್ಲಿ ಕೇಳಿದ್ ನೋಡಿಕೊಂಡು ನಾನು ಸ್ವಲ್ಪ ಅದರ ಸಾರಾಂಶವನ್ನು ಹೇಳ್ತೀನಿ. ಪುಂಡಲೀಕ್ ಹೆಂಗಿದ್ದ ಅಂತಂದ್ರ ಒಬ್ಬನೇ ಮಗ ತಂದೆ ತಾಯಿಗೆ ಅತ್ಯಂತ ಏನಪ್ಪಾ ಅಂದ್ರೆ ಪ್ರೇಮದಿಂದ ಬೆಳೆಸಿಬಿಟ್ಟಿದ್ರು. ಅವರೆಲ್ಲ ಮನೆಯೊಳಗಿರುವಂತಹ ತಂದೆ ತಾಯಿಗಳು ಸಂಸ್ಕಾರವಂತರು, ಪಾಂಡುರಂಗನ ಭಕ್ತಿ ಮಾಡೋರು ಎಲ್ಲ ಇದ್ರ ಖರೆ. ಆದ್ರ ಮಗನ ಮೇಲೆ ಸ್ವಲ್ಪ ಲಕ್ಷ್ಯ ಕಡಿಮೆ, ಪ್ರೇಮದಿಂದ ಲಕ್ಷ್ಯ ಕಡಿಮೆ ಆಗ್ತದೆ. ಯಾವಾಗಲಿ ನಾವು ಮೋಹ ಮಾಡ್ಲಿಕ್ಕತ್ತೇವು ಅಂತಂದ್ರ, ಮಕ್ಕಳನ್ನ ಮೋಹ ಮಾಡ್ಲಿಕ್ಕತ್ತೇವು ಅಂದ್ರ ಅವ್ ಮಾಡಿದ್ದೆಲ್ಲ ನಮಗ್ ಚಲೋ ಅನಿಸ್ತದ. ಏನ್ರಿ, ಎಲ್ಲಿ ತಪ್ತದ ಅಂದ್ರೆ ಇವತ್ತಿನ ಒಂದು ಮಕ್ಕಳು ಎತ್ತರ ಬೆಳಿಲಿಕ್ಕತ್ತಾವ, ಮುಂದೆ ನಮಗೆ ಅವು ಏನಪ್ಪಾ ಅಂದ್ರ ಈ ರೀತಿ ಒಂದು ಮಾನಸಿಕ ಒಂದು ಹಿಂಸೆ ಕೊಡುವಂತ ಸ್ಥಿತಿಗೆ ಅವು ತಯಾರಾಗ್ತಾವ ಅಂತಂದ್ರೇನು, ಇದರ ಅರ್ಥ ನಾವು ಮಕ್ಕಳ ಮೇಲೆ ಸರಿಯಾಗಿ ನಿಗಾ ಇರುದಿಲ್ಲ. ಯಾಕಂದ್ರೆ ಮಕ್ಕಳನ್ನ ಮೋಹ ಮಾಡ್ತಿರ್ತೀವಿ. ಇವತ್ತಿನ ದಿವಸ ಒಂದು ಹುಡುಗಗೆ ನಾವು ಎಪಲ್ ಅಲ್ರಿ ಅದೇನದು ಆ ಮೊಬೈಲ್ 1,00,000-1,50,000 ಕೊಟ್ಟು ಕೊಡಿಸ್ತೇವೆ ಮಗಗ. ಯಾಕಂದ್ರೆ ನಾವು ಎಲ್ಲಿಯೋ ಗಳಿಸಿರ್ತೇವ. ಹೋಗಿ ಬರೇ ಪಗಾರ ಅಂದ್ರೆ ಲಕ್ಷ್ಮಿಯನ್ನ ನಾವು ಗಳಿಸಿರುದಿಲ್ಲ. ಮತ್ತ ಆ ಟೇಬಲ್ ತಳಗಿಂದು ಹಿಂಗೆಲ್ಲ ಮಾಡ್ಕೊಂಡು ನಮ್ಮ ರೊಕ್ಕ ಹೆಂಗ್ ಗಳಿಸಿರ್ತೇವ ಅಂದ್ರೆ, ನಾವು ಗಳಿಸಿದ ರೊಕ್ಕ ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು ನೋಡ್ರಿ. ದುಡ್ದು ಶ್ರಮ ಇರ್ಲಾರ್ದಂತ ರೊಕ್ಕ ನಮ್ಮನ್ನ ಹೆಂಗ್ ಬೇಕಾದಂಗೆ ಖರ್ಚು ಮಾಡಿಸ್ಲಿಕ್ಕತ್ತದ, ಎಷ್ಟು ಬೇಕಾದಷ್ಟು ಚಟ ಮಾಡ್ಲಿಕ್ಕೆ ಹಸ್ತದ, ನಮ್ಮ ಜೀವನನೇ ಹಾಳು ಮಾಡ್ತದ. ಅದಕ್ಕೆ ಪ್ರಾಮಾಣಿಕವಾದ ದುಡ್ಡು ಏನದಲ್ಲ ಅದು ಸ್ವಲ್ಪೇ ಬಂದ್ರು ಸಹಿತ ಇಡೀ ಕುಟುಂಬದ ಎಲ್ಲಾ ಸದಸ್ಯರನ್ನು ಸಮಾಧಾನವಾಗಿ ಇಡ್ತದ. ಅವ್ರ ಮನಸ್ಸಿನಾಗ ಇಚ್ಛಾ ಇದ್ದಂತ ಎಲ್ಲಾ ಕಾರ್ಯಗಳು ಆಗ್ತಾವ. ಬರೇ ರೊಕ್ಕದಿಂದನೇ ಕಾರ್ಯ ಆಗ್ತಾವಂತಲ್ಲ, ಅದರಿಂದ ಮಹಾಸ್ವಾಮಿ ಕೃಪಾ ಇದ್ರೆ ಮಾತ್ರ ಆಗ್ತಿರ್ತದ. ಮಹಾಸ್ವಾಮಿ ಕೃಪಾ ಯಾವಾಗ ಆಗ್ತದ, ನಾವು ಪ್ರಾಮಾಣಿಕವಾಗಿ ಜೀವನ ಸಾಗಿಸಿದ್ರೆ ಮಾತ್ರ ಆಗ್ತದ, ಪ್ರಾಮಾಣಿಕವಾಗಿ ದುಡ್ಡು ಗಳಿಸಿದ್ರೆ ಆಗ್ತದ. ಅದಕ್ಕೆ ಮಕ್ಕಳ ಮೋಹ ಮಾಡಬಾರ್ದು, ಪ್ರೇಮ ಮಾಡಬೇಕು. ಧೃತರಾಷ್ಟ್ರ ಮಕ್ಕಳು ಮೋಹ ಮಾಡಿದಕ್ಕೆ 100 ಮಂದಿ ಮಕ್ಕಳು ಕಳ್ಕೊಂಡ. ಪಾಂಡುರಾಜ ಪಾಂಡವರನ್ನ ಪ್ರೇಮ ಮಾಡಿದ್ದಕ್ಕ 5 ಮಂದಿ ಪಾಂಡವರು ಇನ್ನೂ ತನಕ ಸೂರ್ಯ ಚಂದ್ರಾದಿಗಳು ಇರು ತನಕ ಸಹಿತ ಪಾಂಡವರ ಒಂದು ಭಕ್ತಿಯನ್ನ, ಪಾಂಡವರ ಒಂದು ಸತ್ಯ ನಿಷ್ಠೆಯನ್ನ ಇನ್ನೂ ತನಕ ಕೊಂಡಾಡ್ತಾರೆ. ಯಾಕಂದ್ರ ಅವ್ರ ತಂದೆ ಅವ್ರನ್ನ ಪ್ರೇಮ ಮಾಡಿದ, ಧೃತರಾಷ್ಟ್ರ ಮೋಹ ಮಾಡಿದ. ನಾವಾದ್ರೂ ಸಹಿತ ನಮ್ಮ ಮಕ್ಕಳನ್ನ ಮೋಹ ಮಾಡಬಾರ್ದು, ಅವ್ರಿಗೆ ಕೇಳಿದ್ದು ಕೊಡಬಾರ್ದು, ಅವ್ರಿಗೆ ಏನು ಕೊಡ್ಬೇಕಾಗ್ಯದಂತ ತಿಳ್ಕೊಂಡು ಕೊಡಬೇಕು. ಯಾವಾಗಲೂ ಮಕ್ಕಳ ಮೇಲೆ ನಮ್ಮದು ಒಂದು ದೃಷ್ಟಿ ಇರಬೇಕು. ಇವು ಏನು ಮಾಡ್ಲಿಕ್ಕತ್ತಾನ ಅವನ ಹಾಲ್ಚಾಲ್ದಿಂದ, ಚಲನವಲನದಿಂದನೇ ಕಂಡು ಹಿಡಿಬೇಕು. ಹಂಗ ಇದ್ರ ಕೊರತೆಯಾಗಿ ಏನಾಗ್ಬಿಟ್ಟ ಅಂದ್ರೆ ಪುಂಡಲೀಕ ಸಂಘ ದೋಷದಿಂದ ಎಲ್ಲ ಕೆಟ್ಟು ಬಿಟ್ಟವ, ಭಾಳ ಕೆಟ್ಟ ಅಂದ್ರೆ ಪುಂಡಲೀಕನಂತ ಏನಪ್ಪಾ ಅಂದ್ರೆ ಕೆಟ್ಟ ಕಾರ್ಯಗಳನ್ನ ಎಲ್ಲಾ ರೀತಿ ಚಟಗಳು ಅಂಟ್ಕೊಂಡು ಬಿಟ್ಟು ಬರಬರ್ತೆ ಹೆಂಗಾಗ್ಬಿಡ್ತು ಅಂದ್ರ ಹೆಣ್ಣಿಂದು ಗಿಣ್ಣಿಂದು ಎಲ್ಲ ಒಂದು ಇದು ಹತ್ತಿ ಬಿಡ್ತಾವಾಗ. ಇನ್ ಹಿಂಗಾದ್ರೆ ಪೂರ ಕೆಡ್ತಾನ, ಇವನ್ ಲಗ್ನ ಮಾಡ್ಬೇಕಂತ ಮನ್ಯಾಗ ತಂದೆ ತಾಯಿಗಳು ಕೂಡಿಸಿ ಲಗ್ನ ಮಾಡಿದ್ರು ಸುಂದರವಾದ ಹೆಂಡತಿ. ಮುಂದೆ ಏನಾಗ್ಬಿಡ್ತಂದ್ರ ಅವಾಗ ಆ ಒಂದು ಕಾಮದ ಇದ್ರೊಳಗ ಹೆಂಡತಿನೇ ಸರ್ವಸ್. ಈಗ ಸದ್ಯದ ಒಂದು ಪೀಳಿಗೆ ಅದಲ್ಲ, ಅದು ಕಾಮ ಕಲಂಕಿತೋ ಲೋಕೋ ಬಂಧುವೋ ಬಹು ಬಂಧನ.
ಭೋಗ ಭವ ಮಹಾರೋಗ ತೃಷ್ಣ ಮೃಗತೃಷ್ಣಿಕ ಅಂತೇಳಿ ಯಾವ್ದಪ್ಪ ಅಂದ್ರೆ ಯೋಗ ವಾಸಿಷ್ಠದೊಳಗೆ ಒಂದು ಸುಭಾಷಿತ ಬರ್ತದೆ. ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಈ ಕಾಮದೊಳಗೆ ಕಲಂಕಿತರಾಗಿ ಹೋಗ್ಬಿಟ್ಟಾರ. ಹಿಂಗಾಗಿ ಇವತ್ತಿನ ದಿವಸ ಯಾಕೆ ತಂದೆ ತಾಯಿಗಳು ವೃದ್ಧಾಶ್ರಮಕ್ಕೆ ಹೋಗಿರುವಂತ ಪರಿಸ್ಥಿತಿ ಬಂದದ? ತಂದೆ ತಾಯಿಗಳು ಮುಪ್ಪಾದ ಕೂಡಲೇ ಅವ್ರಿಗೆ ಮಕ್ಕಳ ಆಧಾರ ಆಗ್ಬೇಕು. ಇವತ್ತ ಮುಪ್ಪಾದ ಕೂಡಲೇ ತಂದೆ ತಾಯಿಗಳು ಆ ಮುದುಕರ ನಿರಾಧಾರ ಆಗಿಬಿಡ್ತಾರ. ಹಿಂಗಾಗಿ ಎಲ್ಲೋ ವೃದ್ಧಾಶ್ರಮದಾಗ ಅದು ಬೆಳಿಬೇಕಾಗ್ತದ. ಅವ್ರ ಮನೆಯೊಳಗಿದ್ರು ಸಹಿತ ಮಕ್ಕಳು ಸ್ವಸ್ಥ್ಯಾರು ಇವ್ರು ಯಾರು ಅವ್ರನ್ನ ಪ್ರೇಮ ಮಾಡೋರಿಲ್ಲ, ಅವ್ರ ಮಾತಾಡ್ಸೋರಿಲ್ಲ, ಅವ್ರಿಗೆ ಪ್ರೇಮದ 2 ಮಾತುಗಳನ್ನ ಸಹಿತ ಹೇಳುವಷ್ಟು ಸಹಿತ ಮನಸ್ಥಿತಿ ಕಳ್ಕೊತಾರ. ಯಾಕಂದ್ರ ಕಾಮದ ಒಂದು ಬರದೊಳಗ ಹೆಂಡತಿನೇ ಸರ್ವಸ್ವ ಅಂತ ತಿಳ್ಕೊಂಡ ಹೆಂಡತಿ ಏನು ಹೇಳಿದ್ದಿ ಕೇಳ್ತಾರೆ, ಕರೆ ತಂದೆ ತಾಯಿಗಳು ಹೇಳಿದ್ದಿ ಕೇಳುದಿಲ್ಲ. ಅವ್ರ ದೃಷ್ಟಿಯೊಳಗೆ ತಂದೆ ತಾಯಿಗಳು ನಥಿಂಗ್, ಅವ್ರು ಏನೂ ಇಲ್ಲೇ ಇಲ್ಲ. ಅವ್ರ ದೃಷ್ಟಿಯೊಳಗೆ ಹೆಂಡತಿನೇ ಸರ್ವಸ್ವ. ಆಕೆ ಕೂಡಂದ್ರೆ ಕೂಡ್ಬೇಕು, ಏಳಂದ್ರೆ ಏಳ್ಬೇಕು. ಆಕೆ ಕೂಡು ಏಳು ಅಂತೇಳಿ ಒಂದು ಗುಲಾಮನ್ ಮಾಡ್ಕೊಂಡಾಳಂದ್ರ ನಿಜವಾಗಿಯೂ ಆಕೆ ಅಂತ ಮೂರ್ಖರೇ ಯಾರು ಅಲ್ಲ. ಯಾಕಂದ್ರೆ ಗುಲಾಮನ ಹೆಂಡತಿ ಆಗಿಬಿಟ್ಲಾಕಿ. ಗಂಡನ್ನ ರಾಜನ ಸ್ಥಾನದೊಳಗೆ ನಿಂತ ಇಟ್ಟು ನೀನು ಅಂತ ಒಂದು ಮಹತ್ವ ಕೊಟ್ಟ ಅಂತ ಗೌರವ ಕೊಟ್ಟಿದ್ದೆ ಅಂದ್ರೆ ನೀ ಯಾರ ಹೆಂಡತಿ ಆಗ್ತಿದ್ದೆ ಅಂದ್ರೆ ರಾಜನ ಹೆಂಡತಿ ಆಗ್ತಿದ್ದೆ. ಆದ್ರೆ ಹೆಂಡತಿ ಗುಲಾಮ್ ಆಗಿದ್ದಕ್ಕೆ ಆಕಿನೇ ಕೂರಿಸಿ ನೀನು ಗುಲಾಮ್ ಮಾಡಿದ್ದಕ್ಕೆ ಆಕೇನಲ್ಲ ಗುಲಾಮನ ಹೆಂಡತಿ ಆದ್ಲು. ಹಿಂಗ ಬಹಳಷ್ಟು ಏನಪ್ಪಾ ಅಂದ್ರೆ ಚಟಗಳಿಂದ ಇದು ಆಗಿ ಹೆಂಡತಿನೇ ಸರ್ವಸ್ವ ಅಂತ ತಿಳ್ಕೊಂಡು ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಲಾರ್ದಂಗ ಆದ. ಕಡಿಕೊಮ್ಮೆ ಏನಾಗಿಬಿಡ್ತು ಅಂದ್ರೆ ಹೆಂಡತಿ ಅಂದ್ಲು, ಇವ್ರು ನಮಗೆ ವಜ್ಜಾಗ್ಯಾರ, ಇವ್ರ ಮನೆ ಬಿಟ್ಟು ಹೊರಗೆ ಹಾಕ್ರಿ ಅಂತ. ಹೊರಗೆ ಹಾಕಂದ ಕೂಡಲೇ ಪುಂಡ್ಲಿಕ್ ಏನ್ ಮಾಡಿದ, ಹೌದಂತ ಅನಿಸ್ತು. ಯಾಕಂದ್ರೆ ನನ್ನ ಹೆಂಡತಿ ಕೆಲಸ ಭಾಳ ಆಗ್ತದ, ಇವು ಅಂದ್ರೆ ಇವು ವೇಸ್ಟೇಜ್ ಏನಂತಾರ ಅದಕ್ಕೆ, ವೇಸ್ಟ್ ಬಾಕ್ಸ್ ಅಂತ ಏನೋ ಅಂತೀರಿ ನೋಡ್ರಿ. ಹಂಗ ಇವನ್ ಏನ್ ಇಟ್ಕೊಂಡು ಮಾಡೋದು ಅಂತೇಳಿ ಹೊರಗೆ ಹಾಕ್ಬೇಕಾದ್ರೆ ಹೆಂಗ್ ಹಾಕಿದ ಅಂದ್ರ ಬಡದ ಒದ್ದು ಹೊರಗೆ ನುಗ್ಗಿಸ್ಬಿಟ್ಟು ಗಂಟ ಕೊಟ್ಟ. ಸಂಬಾಯ್ತು ಮಂದಿ ಇದ್ರು ಅವರು ಇಬ್ರು ಗಂಡ ಹೆಂಡತಿ. ಅವ್ರಂದ್ರು ಎಂಥ ಪರಿಸ್ಥಿತಿ ಬಂತು, ಮಗನ್ ನಾವು ಮೋಹ ಮಾಡಿದೆವು, ಮಗ ಒಬ್ಬನೇ ಮಗ ನಮ್ಮನ್ನು ಸಾಕ್ತಾನಂದ್ರೆ ನಮ್ಮನ್ನು ಹೊರಗೆ ಹಾಕಿಲ್ಲ ಅಂತೇಳಿ ಇಬ್ರು ಕೂಡ್ಸು ಹೊರಗೆ ಹೊಂಟ್ರು. ಎಲ್ಲೇ ಒಂದು ತೀರ್ಥ ಕ್ಷೇತ್ರಕ್ಕೆ ಹೋದ್ರು. ಕ್ಷೇತ್ರದಾಗ ಅಲ್ಲೇ ಗುಡಿ ಒಳಗೆ ಭಿಕ್ಷೆ ಬೇಡ್ಕೊತ ಕೂತ್ರು. ಆ ಭಿಕ್ಷಾ ಬೇಡಕ್ ಅತ್ತ ಅಪ್ಪ ಪುಂಡ್ಲಿಕನ ತಾಯಿ ಕಣ್ಣುಗಳೇ ಹೋಗ್ಬಿಟ್ಟು ಏನೇನೋ ಒಟ್ಟ ಇದು ಆಗಿಬಿಡ್ತು. ಅದಕ್ಕಿಂತ ಮೊದಲು ಏನಾಗಿಬಿಡ್ತು ಅಂದ್ರೆ ಇನ್ನ ಕಳಿಸಿದ್ದಿಲ್ಲ. ಹೆಂಡ್ತಂದ್ಲು, ನನಗೆ ತಿರುಪತಿಗೆ ಹೋಗ್ಬೇಕಾಗ್ಯದ ಅಂತ. ತಿರುಪತಿಗೆ ಹೋಗ್ಬೇಕಾಗ್ಯದ್ರೆ ವೆಂಕಪ್ಪನ ದರ್ಶನಕ್ಕೆ ಹೋಗ್ಬೇಕಾಗ್ಯದ ಅಂದ ಕೂಡಲೇ ಅವ್ರನ್ನ ಕಳಿಸಿಬಿಟ್ಟಿದ್ದ. ಈಗ ಹೆಂಡ್ತಿ ಹೇಳಂದ್ರ ಹೆಂಡ್ತಿನ ಕರ್ಕೊಂಡು ತಿರುಪತಿಗೆ ಹೊಂಟಾಗಿ ಹೆಂಗ್ ಮಾಡಿದಂದ್ರೆ ಹೆಂಡ್ತಿ ಕಾಲಿಗೆ ತ್ರಾಸ ಆಗ್ತದಂತೇಳಿ ಹೆಂಡ್ತಿನ ಹೆಗಲ ಮೇಲೆ ಕೂಡಿಸ್ಕೊಂಡ ಏನಪ್ಪಾ ಅಂದ್ರೆ ಹೆಂಡ್ತಿನ ಕರ್ಕೊಂಡ ಪಾಂಡುರಂಗ ಇದು ವೆಂಕಟರಮಣ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರಾಗೆ ನಡು ಕುಕ್ಕುಟ ಮುನಿಯ ಆಶ್ರಮ ಇತ್ತಲ್ಲಿ. ಕುಕ್ಕುಟ ಮುನಿಯ ಒಂದು ಆಶ್ರಮ ಇತ್ತು. ತನ್ನ ಹೆಂಡ್ತಿನ ಒಂದು ನೆರಳಿಗೆ ಕೂಡಿಸಿ ತಾನು ಹೆಂಡ್ತಿನ ತಳಗೆ ಇಳಿಸಿ ನೆರಳಿಗೆ ಕೂತ ಅವತ್ತೊಂದು ದಿವಸ ಅಲ್ಲೇ ಕಳಿಬೇಕಂತೇಳಿ ಇಬ್ರು ಕೂತಾಗ ಸಂಜೆ ಆದ ಕೂಡಲೇ ಏನಾಗ್ಬಿಡ್ತು, ನಶೀಕ್ಲೆ ಲಘು ಎಚ್ಚರ ಆಗಿಬಿಡ್ತು ಪುಂಡ್ಲಿಕಗ. ನೋಡ್ತಾನ ಆಶ್ರಮದ ಎದುರಿಗೆ 3 ಮಂದಿ ಮ್ಯಾಲಿನಿಂದ 3 ಮಂದಿ ಹೆಣ್ಮಕ್ಳು ಕೆಟ್ಟ ಕಪ್ಪ ಕುರುಪ ಅಂತ 3 ಮಂದಿ ಹೆಣ್ಮಕ್ಳು ತಳಗೆ ಬಂದು ಏನ್ ಮಾಡಿದ್ರು, ನಶೀಕ್ಲೆ 4-5ಕ್ಕೆ ಬಂದು ಕಸಬರಿಗೆ ತಗೊಂಡು ಆ ಆಶ್ರಮದ ಎಲ್ಲಾ ಕಸ ಹುಡುಗಿ ಅಂಗಳ ಎಲ್ಲ ಸ್ವಚ್ಛ ಮಾಡಿ ನೀರು ಹೊಡೆದು ಹಂಗೆ ಮತ್ತೇನಪ್ಪಾ ಅಂದ್ರೆ ಗುಡಿಸಲ್ದಾಗ ಹೋಗಿ ಏನಾರ ಎಲ್ಲ ಏನ್ ಸ್ವಚ್ಛತಾ ಮಾಡ್ಬೇಕು, ಏನ್ ಸೇವೆ ಮಾಡ್ಬೇಕು ಮಾಡಿದ್ರು. ಇವ್ ನೋಡ್ಕೊತ ಕೂತಿದ್ದ ಪುಂಡ್ಲಿಕ ಅವಂದ ಎಷ್ಟು ಕುರುಪಿದ್ದಾರೆ ಅಂತ ಹೇಳಿ ಇಷ್ಟೆಲ್ಲ ಸೇವೆ ಮಾಡಿದ್ರಾಗ ಹೆಂಗಾಗ್ಬಿಟ್ರು ಅಂದ್ರೆ ಅವರು ಸುಂದರವಾದಂತಹ ಒಂದು ಅವ್ರಿಗೆ ರೂಪ ಬಂದ್ಬಿಡ್ತು. ಅಂದ್ರೆ ದೇವಲೋಕದ ಒಂದು ಅಂಥ ಒಂದು ದೇವತೆಗಳ ಒಂದು ರೂಪ ಬಂದ್ಬಿಡ್ತು. ಇದೇನಿದು ಹಿಂಗ್ಯಾಕಿದು ಅಂತೇಳಿ ಹೋಗಿ ಅವ್ರ 3 ಮಂದಿ ಕೇಳಿದ, ನೀವು ಬಂದಾಗರೆ ಹಿಂಗಿದ್ರಿ, ಹಿಂಗಾದ್ರಿ ಯಾಕಂದ ಕೂಡಲೇ ಅವರು ಯಾರು ಅಲ್ಲಿ, ನಾನು ಗಂಗಾ ಯಮುನಾ ಸರಸ್ವತಿ 3 ನಾವು ನದಿಗಳಿದ್ದೀವು. ನಮ್ಮಲ್ಲಿ ಜನರು ಬಂದು ಸ್ನಾನ ಮಾಡಿ ತಮ್ಮ ಪಾಪವನ್ನ ನಮ್ಮಂತಲ್ಲಿ ತೊಳ್ಕೊಂಡು ಹೋಗಿದ್ದಕ್ಕೆ ನಮ್ಮ ರೂಪ ಹಂಗಾಗಿರ್ತದ. ನಾವೇನ್ ಮಾಡ್ತೇವೆ, ಈ ಕುಕ್ಕುಟ ಮುನಿ ಆಶ್ರಮದಾಗ ಬಂದ ನಸಿಕಲೆ ಬಂದು ಇಷ್ಟೆಲ್ಲಾ ಸೇವಾ ಮಾಡಿದೇವಂದ್ರ ಆ ಪಾಪ ಇಲ್ಲೆಲ್ಲ ನಶಿಸಿ ಹೋಗಿ ಮತ್ ನಮ್ಮ ಮೊದಲಿನ ರೂಪ ಬರ್ತದ ಅಂದ ಕೂಡಲೇ ಗಾಬರಿ ಆದವ್. ಕುಕ್ಕುಟ ಮುನಿಗಳಂತಲ್ಲಿ ಇಂಥ ಒಂದು ಸಾಮರ್ಥ್ಯ ಅದರ ಅಂತ ಹೇಳಿ ಹೋಗಿ ಮುನಿಗಳಿಗೆ ನಮಸ್ಕಾರ ಮಾಡಿದ. ಯಾರಪ್ಪ ನೀ ಅಂದ್ರು. ಅಲ್ರಿ ಹಿಂಗ ಆತಲ್ಲ, ಇದು ಎಂಥ ಸಾಮರ್ಥ್ಯ ರೀ, ಏನ್ ತಪಶ್ಚರ್ಯ ಮಾಡಿರ್ಬೇಕು ನೀವು ಅಂತ ಕೇಳಿದ. ನಾ ಏನೂ ಮಾಡಿಲ್ಲ ಅಂದ್ರು.
ನನ್ನ ತಂದೆ ತಾಯಿಯ ಸೇವೆಯನ್ನು ಮನಮುಟ್ಟಿ ಭಕ್ತಿಯಿಂದ ಮಾಡೀನಿ. ಅದರಿಂದನೇ ನನಗೆ ಈ ಸಾಮರ್ಥ್ಯದ ಹೊರತಾಗಿ ನಾ ಏನೂ ತಪ ಮಾಡಿಲ್ಲ, ಯೋಗ ಮಾಡಿಲ್ಲ, ಯಾಗ ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ನ ತಂದೆ ತಾಯಿಗಳ ಸೇವೆಯನ್ನು ಭಕ್ತಿಯಿಂದ ಮಾಡೀನಿ. ಅದ್ರ ಪರಿಣಾಮ ನೋಡೊಂದು ಕೂಡಲೇ ಗಾಬರಿ ಆಗಿಬಿಡ್ತು. ತನ್ನ ತಂದೆ ತಾಯಿಗಳು ನೆನಪಾದ್ರು, ಓಡಿ ಹೋಗಿ ಎಲ್ಲಿದ್ದಾರೆ ಅಂತ ಹುಡುಕ್ಯಾಡಿ ತಂದೆ ತಾಯಿಗಳನ್ನ ಕರ್ಕೊಂಡು ಪಂಢರಪುರಕ್ಕೆ ಬಂದು ಅಲ್ಲಿ ಅವ್ರ ಸೇವಾ ಅಖಂಡವಾಗಿ ಸೇವಾ ಮಾಡಿದ. ತಂದೆ ತಾಯಿಗಳು ಸೇವಾ ಮಾಡಿದ್ದಕ್ಕೆ ಸಂತುಷ್ಟ ಆಗಿ ಎಲ್ಲಿ ವೆಂಕಟರಮಣಕ್ಕೆ ಹೋಗ್ಬೇಕಂತ ಮಾಡಿದ್ರಲ್ಲ, ಅದೇ ವೆಂಕಟನಾಥನೇ ಬಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಹಿಂಗ ಅವ ಸೇವಾ ಮಾಡೋದು ನೋಡ್ಕೋತ ನಿಂತಿದ್ದ. ಬಂದ್ ಕೂಡಲೇ ಪುಂಡ್ಲಿಕ ನಾ ಬಂದನಪ್ಪ ಅಂದ ಕೂಡ ತಡಿಪ ಭಗವಂತ ಅನಕತ ನನ್ನ ತಂದೆ ತಾಯಿಗಳು ಸೇವಾ ನಡೆದದ ಅಂತೇಳಿ ಒಂದು ಇಟ್ಟಂಗಿ ಒಗದಂತ ಆ ಇಟ್ಟಂಗಿ ಮೇಲೆ ನಿಂತ. ಮುಂದೆ ತಂದೆ ತಾಯಿಗಳಿಗೆ ಪಾಂಡುರಂಗನ ದರ್ಶನ ಮಾಡಿಸಿ, ನನಗೆ ಏನು ಬೇಡಪ್ಪ ಪುಂಡ್ಲಿಕ ಅಂದ್ರೆ ಭಕ್ತರನ್ನ ಉದ್ಧಾರ ಮಾಡ್ಲಿಕ್ಕೆ ನೀ ಯಾವಾಗಲೂ ಯುಗದಿಂದ ನೀನು ಇಲ್ಲೇ ನಿಂದಿರ್ಬೇಕಪ್ಪ, ಇದೇ ಒಂದು ವರ ಕೊಡು ಅಂತ ಹೇಳಿ ತಂದೆ ತಾಯಿಗಳು ಇಬ್ರು ಏನಪ್ಪಾ ಅಂದ್ರೆ ಮುಕ್ತರಾದ್ರು. ಇವರು ಈ ಒಂದು ವರ ಕೇಳಿದ್ದಕ್ಕೆ ತಥಾಸ್ತು ಅಂತೇಳಿ ಇಲ್ಲಿ ತನಕ ಪಾಂಡುರಂಗ ನಿಂತಾನ. ಅದೇ ತುಕಾರಾಮ್ ಮಹಾರಾಜರಂತಾರ, ಪುಂಡಲೀಕ ಸಾಟಿ ಅಜುನಿ ತಿಷ್ಟತ. ಪುಂಡ್ಲಿಕನ ಸಂಬಂಧಿ ಇನ್ನೂ ತನಕನು ನಿಂತಿ ತುಕಾಮಣೆ ಮಾತ ಧನ್ಯತೆ ಅಂಚಿ. ತುಕಾರಾಮ್ ಮಹಾರಾಜರಂತಾರ, ಏನಪ್ಪ ಧನ್ಯ ನೋಡು. ಯಾಕಂದ್ರೆ ಭಗವಂತ ನಮ್ಮಲ್ಲಿ ಏನೂ ನೋಡ್ಲಿಲ್ಲ, ಭಾವ ತುಂಬಿದ ಭಕ್ತಿ ನೋಡಿದ. ಅದನ್ನೇ ತುಕಾರಾಮ್ ಮಹಾರಾಜರು ಒಂದು ಅಭಂಗ ಮಾಡ್ಯಾರ, ऊंच नीच काही नेणे भगवंता, ऊंच नीच काही नेणे भगवंता, तिष्ठे भाव भक्ती देखो निया, भाव भक्ती देखो निया. ಉಂಚ ನೀಚ ಕಾಹಿ ನೇಣೆ ಭಗವಂತ ಖರೆ ಅಂದ್ರೆ ಅವ ಸಂಪೂರ್ಣ ಜ್ಞಾನಿ ಖರೆ. ಆದ್ರೂ ಸಹಿತ ಇವ ಶ್ರೇಷ್ಠ, ಇವ ಶ್ರೀಮಂತ, ಇವ ಕನಿಷ್ಠ, ಇವ ಉಚ್ಚ ಜಾತಿ, ಅವ ಕೆಳಜಾತಿ, ಅವ ಇದು ಗಂಡು, ಇವನು ಹೆಣ್ಣು, ಇವ್ ಸಣ್ಣ ಹುಡುಗ, ಇವ್ ವಯಸ್ಸಾದವ, ಇವ ಜ್ಞಾನಿ, ಇವ ಅಜ್ಞಾನಿ ಏನೂ ನೋಡ್ಲಿಲ್ಲಂತ. ನೇಣೆ ಭಗವಂತ ತಿಷ್ಟೇ ಭಾವ ಭಕ್ತಿ ದೇಕೋನಿ. ಅವರಂತಿರುವಂತ ಭಾವ ತುಂಬಿದ ಭಕ್ತಿಯನ್ನು ಮಾತ್ರ ನೋಡಿದ. ಅಂಥದ್ದು ಪುಂಡಲೀಕ ಸಾಟಿ ಅಜುನಿ ತಿಷ್ಟತ, ಪುಂಡಲೀಕ ಸಾಟಿ ಅಜುನಿ ತಿಷ್ಟತ, तुका म्हणे मात धन्य त्यांची, तुका म्हणे मात धन्य त्यांची. उंच नीच काही नेणे भगवंता, उंच नीच काही नेणे भगवंತ, ನೇಣೆ ಭಗವಂತ. ಏನು ಭಗವಂತ ಏನು ನೋಡುದಿಲ್ಲ, ಭಾವ ತಿಷ್ಟೇ ಭಾವ ಭಕ್ತಿ ಬೇಕು. ಅವರಂತೆಲ್ಲಿರುವಂತ ಭಾವ ಭಕ್ತಿಯನ್ನು ಇದು ಮಾಡಿಕೊಂಡು ಎಲ್ಲರೂ ಏನಪ್ಪಾ ತನ್ನ ಭಕ್ತರಿಗಾಗಿ ಏನೆಲ್ಲ ಮಾಡಿದ ಅಂತಂದು, ವಿದುರನ ಮನೆಯಾಗ ಅಂಬಲಿ ಕೊಡದ, ಆಮೇಲೆ ಗೋಪಾಲಕರ ಜೋಡಿ ಇದು ಕಾಯ್ದ, ಸಜನ ಕಸಾಯ ಸಾಟಿ ವಿಕುಲಾಗೇಮ. ಸಜನ ಕಸಾಯ ಅನ್ನುವಂತ ಕಸಾಯಿ ಭಕ್ತ ಅವನ ಜೊತೆ ಮಾಂಸ ಮಾಡ್ಲಿಕ್ಕೆ ಹೋದ. ಆಮೇಲೆ ಚರ್ಮ ರಂಗುಲಾಗಿ ರೋಹಿದಾಸ ಸಂಗೆ, ರೋಹಿದಾಸ ಅನ್ನುವಂತ ಭಕ್ತ ಅವನ ಮಚ್ಚಗಾರಿದ್ದ, ಅವನ್ ಹೊಲಿ ಚಪ್ಪಲಕ್ಕೆ ಬಣ್ಣ ಹಚ್ಕೋತ ಕೊಡ್ತಿದ್ದಂತ. ಅರ್ಜುನನ ಒಂದು ರಥಕ್ಕೆ ಸಾರಥಿ ಆದ. 1 2 ಇವು 13 ನುಡಿ ಅಭಂಗದ. ಅದು ಮತ್ತೊಮ್ಮೆ ಯಾವಾಗರೆ ನಾವು ಅದನ್ನ ಇದು ಮಾಡೋಣ. ಈಗ ಕೊನೆ ಚರಣದೊಳಗ ಏನ್ ಹೇಳ್ತಾರಪ್ಪ ಅಂತಂದ್ರ, ದಾಸ ರಾಜಾರಾಮ ಮಹಾರಾಜರು ಪಹಾ ಸಾಕ್ಷ ಆಹೇ ಪುರಾಣಾಸ. ಇದು ನೋಡ್ರಪ್ಪ, ಪುರಾಣದೊಳಗೆ ಇದ್ರ ಸಾಕ್ಷಿ ಅದ. ಈಗ ಮತ್ತೆ ಪುರಾಣದೊಳಗೇನಲ್ಲ, ಮತ್ತೆ ಹಿಂದಾಗಿದ್ದೆಲ್ಲ ಪುರಾಣ. ಪುಂಡ್ಲಿಕಂದೇ ನಾವು ಕತೆ ಕೇಳಿದ್ವಿ. ಇನ್ನ ಹಿಂಗೆ ಎಷ್ಟೋ ಏನಪ್ಪಾ ಅಂದ್ರ ಭಾವಿಕ ಭಕ್ತರ ಸಂಬಂಧ ಭಗವಂತ ಏನಪ್ಪಾ ಅಂದ್ರ ಅವ್ರ ಮನಿ ಆಡಿನ ಆಳಾಗಿ ದುಡ್ದದ್ದು. ಏಕನಾಥ್ ಮಹಾರಾಜರಿದ್ರಾಗ 12 ವರ್ಷ ಶ್ರೀಕಂಡ್ಯಾನ್ ರೂಪನಾಗ ದುಡ್ದ ಸೇವಾ ಮಾಡಿದ್ರು. ಇವೆಲ್ಲ ಇನ್ನ ರಗಡ ಪುರಾಣದಾಗ ಸಾಕಷ್ಟು ಸಿಗ್ತಾವ. ಮಣೆ ಚಿದಂಬರದಾಸ ಪಹಾ ಸಾಕ್ಷ ಆಹೇ ಪುರಾಣಾಸ ಮಣೆ ಚಿದಂಬರದಾಸ. ಅದಕ್ಕೆ ದಾಸ ರಾಜರಾಮ ಮಹಾರಾಜರಂತಾರ, ಶುದ್ಧ ಭಾವ ಇಟ್ಟುಕೊಂಡ
ಏನಪ್ಪಾ ಅಂದ್ರೆ ಅಖಂಡ ಭಕ್ತಿಯನ್ನು ಮಾಡ್ಕೋತ ಮಹಾಸ್ವಾಮಿ ಎಲ್ಲರಲ್ಲೂ ಇದ್ದಾನನ್ನುವಂಥದ್ದು ನೋಡ್ಕೊಂಡು ಎಲ್ಲರ ಜೊತೆ ಪ್ರೇಮದಿಂದ ಪ್ರೀತಿಯಿಂದ ಸಣ್ಣವರಾಗಿ ಯಾರ ಅಂತಃಕರಣಕ್ಕೂ ನೋಯಿಸಲಾರ್ದ ನಾನೇ ಶ್ರೇಷ್ಠ ಅನ್ನುವಂಥ ಇಲ್ಲದ ಒಂದು ಏನಪ್ಪಾ ಅಂದ್ರೆ ಗೊಳ್ಳ ಅಹಂಕಾರ ಸೇರ್ಕೊಂಡು ನಾವು ಮತ್ತೊಬ್ಬರ ಅಂತಃಕರಣದ ಮುಂದೆ ಅಂತಃಕರಣಕ್ಕೆ ನಾವು ಪೆಟ್ಟು ಕೊಟ್ಟೇವಂದ್ರೆ ಪ್ರತಿಯೊಬ್ಬರ ಅಂತಃಕರಣದಾಗ ಇರೋವನೇ ಆ ಮಹಾಸ್ವಾಮಿ ಇದ್ದಾನ, ಆ ಸದ್ಗುರುನಾಥ್ ಇದ್ದಾನ. ಅವನ ಮನಸ್ಸಿಗೆ ನೋವು ಆತಂದ್ರೆ ಅವನು ಸಾಕ್ಷಾತ್ಕಾರ ಮಾಡ್ಕೊಳಿಕ್ ಆಗುದಿಲ್ಲ. ಹಂಗ ನಾವು ನೀವುಗಳೆಲ್ಲ ಪವಿತ್ರವಾದ ಭಕ್ತಿಯನ್ನ ಮಾಡಿ ಆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರನ್ನ ನಾವು ಆಮೇಲೆ ಮಹಾಸ್ವಾಮಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಜೀವನದ ಒಂದು ಸಾರ್ಥಕತೆ ಮಾಡ್ಕೋಣ ಅಂತ ಹೇಳ್ಕೊತ ಅಂಥ ಒಂದು ಕೃಪಾ, ಅಂಥ ಒಂದು ಶಕ್ತಿ, ಅಂಥ ಒಂದು ಪ್ರೇರಣಾ ಆ ಸದ್ಗುರುನಾಥ ನಿಮಗೆ ಎಲ್ಲರಿಗೂ ಕೊಡ್ಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪಾಯುಷ್ಯವಾವೆ ತಯಾಕುಳ ಮಾಜಿಯಾಸಕಳ ಹರಿಚದಾಸ ಕಲ್ಪನಿಸಿ ಬಾದಾನವು ಕೋಣಕಾಳಿ ಸಂತ ಮಂಡಳಿ ಸುಖೇಸು ಅಹಂಕಾರಾಚ ವಾರ ನ लागोरासा माझा विष्णुदासा भाविकासी नामामणितय असावे कल्याण जामुक निधान पांडुरंग. जय जय रघुवीर समर्थ चिदंबर नमस्ते तु चिंतार्थ प्रदायिने औदुंबर सदावास चिदंबर नमोस्ते. जय चिदंबर, जय सद्गुरुनाथ, जय जय रघुवीर श्रीराम. ನಮಸ್ಕಾರ. ಶುದ್ಧ ಭಾವ ಮತ್ತು ಭಕ್ತಿಯ ಬಗ್ಗೆ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟು ನೀವು ಅನಂತ ಗುರುಗಳೇ ಹಾಕ್ಯಾನ್ ಬಾಳ ಮನೆ ಮುಟ್ಟಂಗ ಸಂತೋಷ. ಜೈ ಚಿದಂಬರ, ಜೈ ಚಿದಂಬರ, ಸಂತೋಷ. ಜೈ ಚಿದಂಬರ ಶಂಕರಣ್ಣ, ಜೈ ಚಿದಂಬರ ಕಾಂತು, ಜೈ ಚಿದಂಬರ. ಹಾ, ಎಲ್ಲರಿಗೂ ನಮಸ್ಕಾರ.